ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಹಾಗೂ ನಿಮ್ಮ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ನಮ್ಮೂರ ಬಾನುಲಿ ಜಗದ ಜಗುಲಿ ಇದು ವಿಶ್ವವಾಣಿ 90.8 FM. ನಮ್ಮೂರ ಬಾನುಲಿ ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ಸಾಮಾಜಿಕ ಸೇವೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಈ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಅತಿಥಿ ಸೌಭಾಗ್ಯವತಿ ವಿಜಯಲಕ್ಷ್ಮಿ ತವನಪ್ಪ ದೇಸಾಯಿ ಅವರು ಬಂದಾರ. ಇವರು ಮಾನವ ಹಕ್ಕುಗಳ ಆಯೋಗದಲ್ಲಿ ಪದಾಧಿಕಾರಿಗಳಿದ್ದಾರೆ ಹಾಗೂ ಉತ್ತಮ ಸಮಾಜ ಸೇವಕಿಯೂ ಕೂಡ ಇದ್ದಾರೆ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯಧರ್ಮ ಸಾಮ್ರಾಜ್ಞೆ ಅಚ್ಚ ಕನ್ನಡತಿಯೂ ಹೌದು. ಕೇಳುಗರೆ, ವಾಡಕಿಯಂತೆ ಇದು ನಮ್ಮೂರ ಬಾನುಲಿ ಜಗದ ಜಗುಲಿ ವಿಶ್ವವಾಣಿ. ಈ ಸಂದರ್ಶನದಲ್ಲಿ ಮಧುರ ಮಾತುಗಳ ಚಿಲಿಪಿಲಿಯ ಜಾತ್ರೆಯ ಸಂಭ್ರಮ. ಇದು ಮನದ ಭಾವನೆಗಳನ್ನು ಹದ ಮಾಡುವ ಕೇಂದ್ರ ನಮ್ಮೂರ ಬಾನುಲಿ. ಕೇಳುಗರೆ, ಶ್ರೀ ಕುವೆಂಪು ಅವರ ಒಂದು ಸುಂದರವಾದ ನಾಡಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕಬ್ಬಿಗರುದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮ ನಂದ ಕಬೀರರ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ. ಚೈತನ್ಯ ಪರಮ ಹಂಸ ವಿವೇಕರ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ. ಕನ್ನಡ ನುಡಿ ಕುಣಿದಾಡುವ ಗೇಗ, ಕನ್ನಡ ತಾಯಿಯ ಮಕ್ಕಳ ಗೇಗ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ವಿಜಯಲಕ್ಷ್ಮಿ ದೇಸಾಯಿ ಅವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನಿಮಗೆ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ, ಕೇಳುಗರ ಪರವಾಗಿ ನಿಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ನಮಸ್ಕಾರ ಸರ್.
ವಿಜಯಲಕ್ಷ್ಮಿಯವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ ಆಗ್ತದ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಸಮಾಜದವರು, ಗುರು ಹಿರಿಯರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ಪಡ್ಕೋತೀರಿ. ಇವತ್ತಿನ ಈ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿನಂತ ಒಂದು ವ್ಯಕ್ತಿತ್ವವನ್ನು ಬೆಳಗಾವಿಯ ಮನೆ ಮಗಳಾಗಿ ಬೆಳೆದಿರಿ. ಇದಕ್ಕೆಲ್ಲ ಕಾರಣ ಆ ಹುಟ್ಟು, ಕಾರಣ ನಿಮ್ಮ ಊರು, ತಂದೆ ತಾಯಿ ಎಲ್ಲವನ್ನು ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳಿರಿ. ನನ್ನ ಹೆಸರು ವಿಜಯಲಕ್ಷ್ಮಿ ತೌನಪ್ಪ ದೇಸಾಯಿ ಅಂತ ಹೇಳ್ರಿ. ನನ್ನ ತಂದೆ ಹೆಸರು ವಸಂತ ಮಲ್ಲಪ್ಪ ಕಡವಿ, ತಾಯಿ ಹೆಸರು ಸುವರ್ಣ ಕಡವಿ. ನನಗೆ 5 ಜನ ಅಕ್ಕ ತಂಗಿಯರಿದ್ದಾರೆ, ಅಣ್ಣ ತಮ್ಮಂದಿರಿಲ್ಲ. 5 ಜನ ಅಕ್ಕ ತಂಗಿಯರ ನಡುವೆ ನಾನು ಬಡತನದಿಂದ ಬೆಳ್ಕೊಂಡು ಬಂದು 5 ಜನರಲ್ಲಿ ಯಾರೂ ಶಿಕ್ಷಣ ಹೊಂದಿಲ್ಲ. ನಾನು ಒಬ್ಳೆ 10ನೇವರೆಗೂ ಅಷ್ಟು ಕಡು ಬಡತನದಿಂದ ಬಂದಿದ್ರಿಂದ ಅವಾಗೆಲ್ಲ ಹಂಗೆ ನಾನು ಒಬ್ಳ ಸಾಲಿ ಕಲ್ತಿದ್ದು ರೀ. ಯಾವ ಊರು ಹೇಳಲ್ಲ? ನಮ್ದು ಮಜ್ಗಾಂವ್ ರೀ ಸರ್. ಮಜ್ಗಾಂವದೊಳಗೆ ಇದ್ದು ರೀ. ನಮ್ದು ಹುಟ್ಟೂರ್ ಅಂದ್ರೆ ನಿಮ್ಮ ತಂದೆಯವ್ರು ಏನ್ ಮಾಡ್ತಿದ್ರು? ಅಲ್ಲಿ ಉದ್ಯಮ ಫ್ಯಾಕ್ಟ್ರಿಗೆ ಹೋಗ್ತಿರ್ರಿ. ನೆಕ್ಸ್ಟ್ ನಮ್ಮ ಊರು ಬಂದು ಖಾನಾಪುರ ತಾಲೂಕ ಒಡ್ಡೆಬೇಲ ಅಂತೇಳಿ ಹಳ್ಳಿ ರೀ. ಅಲ್ಲಿಂದ ಆಸ್ತಿಗೋಸ್ಕರ ಜಗಳ ಆದ ನಂತರ ನಮ್ಮ ತಂದೆ ಊರು ಬಿಟ್ಟು ಬಂದು ಮಜ್ಗಾವದಲ್ಲಿ ಸೆಟಲ್ ಆಗಿ ಅಲ್ಲೇ ನಾವೆಲ್ಲ ವಿದ್ಯಾಭ್ಯಾಸನ ಮಾಡ್ಕೊಂಡು. ಎಲ್ಲಾರು ನೀವ್ ಯಾವ ಮಾಧ್ಯಮದೊಳಗೆ ಓದಿದ್ರಿ? ಕನ್ನಡ ಮಾಧ್ಯಮ ಓದಿರಿ? ಕನ್ನಡ ಪ್ರಾಥಮಿಕ ಕನ್ನಡ ಶಿಕ್ಷಣ ಅಲ್ಲೇ ಪಡ್ಕೊಂಡೇವ್ರಿ. ಹೈಸ್ಕೂಲನು ಅಲ್ಲೇ ನೇಮವ್ವ ಕುಡ್ಚಿ ಅಂತ ಹೇಳಿ ಅಲ್ಲಿ ಕಲ್ತೇನ್ರಿ 10th ವರೆಗೂ. ನೆಕ್ಸ್ಟ್ ಮುಂದೆ ಹೋಗ್ಬೇಕಂದ್ರೆ ಅನುಕೂಲ ಇರ್ಲಿಲ್ಲ ಅಂತ ಹೇಳಿ ನಾವು. ಇವಾಗ ನೀವು ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ದೀರಿ? ಹೌದ್ರಿ. ಕನ್ನಡ ಮಾಧ್ಯಮ. ಅವಾಗಿನ ಗುರುಗಳ ಹೆಸರು ನೆನಪದ? ಐತ್ರಿ ಸರ್. ಹೇಳ್ರಲ್ಲ. ಒಬ್ರು ಜೋಶಿ ಟೀಚರ್ ಅಂತಿದ್ರಿ, ನಮಗ ದಿವಾನ್ ಟೀಚರ್ ಅಂತಿದ್ರು. ಇನ್ನು ನಂಗೆ ಭೇಟಿ ಆದ್ರೆ ನಾನು ಇನ್ನೂ ಮಾತಾಡ್ಸ್ತಾರ್ರಿ ಸರ್. ಹೌದ್ರಿ. ಮತ್ತ ಒಬ್ರು ಟೀಚರ್ ಅಲ್ಲೇ ಮಜ್ಗಾವದಲ್ಲೇನೆ ಇದ್ದಾರ್ರಿ. ಬೂದಿ ಆದರ್ಶ ಶಿಕ್ಷಕರು ಇದ್ರ. ಬೂದಿ ಹಾಳ ಅಂತೇಳಿ ಟೀಚರ್ ಅದಾರ್ರಿ. ಇನ್ನೂ ಅದಾರ್ರಿ ಸರ್. ಇನ್ನೂ ಇದ್ದಾರೆ ರೀ ನನ್ನ ಜೊತೆ. ಎಲ್ಲಿ ಕಾಣ್ತಾನ ಅಲ್ಲಿ ನಾನು ಅವ್ರನ್ನ ಮಾತಾಡ್ಸ್ತೇನ್ರಿ, ಅವರು ನನ್ನ ಜೊತೆ ಮಾತಾಡ್ತಾರ್ರಿ. ನಿಮಗ ಪ್ರಾರ್ಥನೆ ಇತ್ತು? ಇತ್ರಿ ಸರ್. ಇತ್ತು. ಎಲ್ಲ ಸಮವಸ್ತ್ರ ಇತ್ತು? ಇತ್ರಿ ಸರ್. ಎಲ್ಲ ಅವಾಗ ಬಿಳಿ ಬ್ಲೌಸು, ನೀಲಿ ಸ್ಕರ್ಟ್, ಹಿಂಗ ಸ್ಕರ್ಟ್, ಹೆಣ್ಮಕ್ಳಿಗೆ ಸ್ಕರ್ಟ್ ಹೊಲಿಸ್ತೀರ್ರಿ. ಹೈಸ್ಕೂಲ್ಗೆ ಹೋದಾಗ ಪ್ರಾರ್ಥನೆ ಮನಸ್ಸಿನ ಏಕಾಗ್ರತೆಗೆ ಬೇಕು. ನಾವೆಲ್ಲರೂ ಒಂದೊಂದು ಸಂಬಂಧ ಬೇಕು. ಸಮವಸ್ತ್ರ ನಾವೆಲ್ಲರೂ ಒಂದು ಅನ್ನೋದು ಒಂದು ಶಿಸ್ತಿಗೆ ಇತ್ರಿ ಸರ್. ಇವಾಗ ನಿಮ್ ಪ್ರಾರ್ಥನೆ ಒಳಗೆ ಮುಖ್ಯ ಸುದ್ದಿಗಳು ಓದೋದು ಎಲ್ಲ ಇತ್ತು? ಇತ್ರಿ ಸರ್. ಪೇಪರ್ ಎಲ್ಲ ಓದ್ತಿದ್ದು ರೀ. ಎಲ್ಲಾರ್ಗು ಒಂದೊಂದ್ ಗಾದೆ ಮಾತು ಹೇಳಕ್ ಬರ್ತಿರ್ರಿ. ಗಾದೆ ಮಾತನ್ನ ಹೇಳ್ತಿದ್ವಿ. ಹೇಳಿದೇನ್ರಿ ಸರ್. ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹೇಳಿ ಈ ರೀತಿ. ನಮ್ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು. ನಾವ್ ಯಾವ ರೀತಿ ಸಮಾಜದಲ್ಲಿ ಎಲ್ಲಾರ ಜೊತೆ ಬೆರ್ಕೋತೀವಿ. ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಈ ರೀತಿ ಅವನ್ನೆಲ್ಲ ಅಂದ್ರೆ ಡೈಲಿ ಒಂದೊಂದು ಸ್ಟೂಡೆಂಟಿಗೆ ಹೇಳಕ್ ಹಸ್ತೀರಿ. ಪೇಪರ್ದಂದ್ ಸುದ್ದಿ ಓದಾಕ್ ಹಸ್ತೀರ್ರಿ ನಮಗ. ನಾನು ಓದಿದೇನ್ರಿ. ಇದು ಬೈ ಹಾರ್ಟ್ ಮಾಡ್ಕೊಂಡ್ ಬಂದೆ. ಅಲ್ಲಿ ಹೇಳ್ತಿದ್ರು ಪ್ರೇಯರ್ ಆದ ನಂತರ ರೀ. ಬಾಲ್ಯ ಸ್ನೇಹಿತರು ಗೆಳತಿಯರ ಬಗ್ಗೆ ಯಾರ್ಯಾರ ಹೆಸರು ಹೇಳ್ರಿ? ಅದಾರ್ರಿ ಸರ್. ನಂದು ಫೇವ್ರೇಟ್ ಅಂದ್ರ ನಂದಾ ಮೇತ್ರಿ ಅಂತ ಹೇಳದಾಡ್ರಿ, ನನ್ನ ಬಾಲ್ಯ ಸ್ನೇಹಿತೆ. ಇನ್ನೊಬ್ಳು ರೇಖಾ ಸುಪ್ಪಣ್ಣವ್ರ ಅಂತ ಹೇಳಿ. ಒಟ್ಟು ನಾವು ಟೋಟಲ್ ಒಂದು 30 ಹುಡುಗಿಯರ್ ಇದ್ದು ರೀ. ಹೈಸ್ಕೂಲ್ ಬರೋವರೆಗೂ ಎಲ್ಲಾರು ಬಿಡಿಸಿ 8 ಹುಡುಗಿಯರ್ ಆದ್ವು ರೀ. ನಾವು ಅಂದ್ರೆ ಮುಂದೆ ಕಲಿಸ್ಲಿಲ್ರಿ. ಅಲ್ಲ, ಇವತ್ತಿನವರೆಗೆ ಬಾಲ್ಯ ಸ್ನೇಹಿತರ ಸಂಪರ್ಕ ಅದಾರ್ರಿ. ನನ್ನ ಮನೆಗೆ ಅವ್ರು ಬರ್ತಾರ್ರಿ, ಅವ್ರ ಮನೆಗೆ ನಾನು ಹೋಗ್ತೇನ್ರಿ. ನಮ್ಗೆ ಸರ್ಗಳು ಭೇಟಿ ಆಗ್ತಾರ್ರಿ. ಈ ಹೈಸ್ಕೂಲ್ದಾಗ ಅಂದ್ರೆ ಭೈರಪ್ಪನವ್ರ ಸರ್ ಅಂತ ಅದಾರ್ರಿ. ಅವ್ರು ನಮ್ಗೆ ಇಂಗ್ಲೀಷ್ ಪೀರಿಯಡ್ ತಗೊಳ್ತಿರ್ರಿ. ಇಲ್ಲೇ ಸುಳೆಬಾವಿ ಅವ್ರಿ. ಅವ್ರುಗಳನ್ನ ಆಡ್ತಿದ್ರು. ಯಾವ್ಯಾವ ಆಡ್ತಿದ್ರಿ? ಇವ ಖೋಖೋ ರೀ, ಲಗೋರಿ ಆಡಿಸ್ತಿರ್ರಿ. ನೆಕ್ಸ್ಟ್ ಇದು ಸ್ಕೀಪಿಂಗ್ ಆಡಿಸ್ತಿರ್ರಿ, ರನ್ನಿಂಗ್, ಜಂಪಿಂಗ್, ಎಲ್ಲಾ ಆಡಿಸ್ತಿರ್ರಿ ಸರ್. ಅವಾಗ ಅಭಿರುಚಿ ಇತ್ತು ಆಟದೊಳಗ? ಇತ್ರಿ ಸರ್. ನಾನು ಭಾಗ ತಗೊಳ್ತೀನಿ. ಇವಾಗ ನಿಮ್ಮ ಸ್ನೇಹ ಸಮ್ಮೇಳನ ಅಂತ ಮಾಡ್ತಿದ್ರೇನ್? ಗ್ಯಾದರಿಂಗ್ ಅಂತೀವಲ್ಲ? ಮಾಡ್ತೀರಿ ಸರ್. 7ನೇತಕ ಅಂದ್ರೆ ಗ್ಯಾದರಿಂಗ್ ಮಾಡ್ತೀರ್ರಿ. 7ನೇತಕನ ಗ್ಯಾದರಿಂಗ್ ಒಳಗೆ ಭಾಗವಹಿಸಿರಿ? ವಹಿಸಿದೇವ್ರಿ ಸರ್. ಡ್ಯಾನ್ಸ್ ಅದು ಇವ್ರ ಜೋಶಿ ಟೀಚರ್ ಅಂತ ಇದ್ರಿ, ಕಲಿಸ್ತಿದ್ರು. ಅವ್ರ ಕಲಿಸ್ತಿರ್ರಿ. ತಿಳಕೊಡಾಗಿದ್ರಿ. ನೆಕ್ಸ್ಟ್ ಅವ್ರು ಹುಂಚೆನಟ್ಟಿ ಮಣಿ ತಗೊಂಡಿರ್ರಿ. ಅವ್ರು ಏನೋ ಕಾರಣಕ್ಕಾಗಿ ಅವ್ರ ಮಕ್ಕಳೆಲ್ಲ ಇದಾಗಿ ಪಾಪ. ಆದ್ರೂ ನಂಗೆ ಎಲ್ಲಿ ಭೇಟಿ ಆಗ್ತಿರಲ್ರಿ. ನಾನು ಸೋಷಿಯಲ್ ವರ್ಕ್ ಮಾಡ್ದೇನ ಫಸ್ಟ್ RWT ಅಂತ ಹೇಳ್ರಿ, ಸಂತಿ ಬಸ್ತವಾಡ್ದಾಗ. SSLC ಎಲ್ಲಾಯ್ತು? ಮಜ್ಗಾವ್ದಾಗ ಆಗೈತ್ರಿ ಸರ್. ಮಜ್ಗಾವ್ದಾಗ ಅಲ್ಲೇ ಆಗೈತ್ರಿ. SSLC ಆಯ್ತು. ಮುಂದೆ ನಿಮ್ಗೆ ಆರ್ಥಿಕ ಸ್ಥಿತಿ ಆಗ್ಲಿಲ್ಲ. ಹೌದ್ರಿ. ಮುಂದೆ ವಿವಾಹದ ಬಗ್ಗೆ ಹೇಳಿಲ್ಲ. ಮದುವೆ ಯಾವ ವಯಸ್ಸಿಗೆ ಮಾಡ್ಕೊಂಡ್ರಿ? 10th ಮುಗಿದ 2 ವರ್ಷಕ್ಕಂದ್ರ ಮದ್ವಿ ಮಾಡಿರ್ರಿ. 18 ಆಗಿತ್ತು. 18 ಮದ್ವಿ ಮಾಡ್ಕೊಂಡ್ರಿ. ಹ್ಞೂನ್ರಿ. ಅಂದ್ರೆ ಬಡತನ ಇತ್ತ
ಮಾಡ್ತಾನ ಹೆಣ್ಮಕ್ಳು ಬಾಳ ಇದ್ದು ಅಲ್ರಿ, ಬಾಡ ಬಾಡ ಮಾಡ್ಯಾರ ಅವ್ರ ಜವಾಬ್ದಾರಿ ತೀರ್ಸ್ಕೋಬೇಕಂತ ಹೇಳಿ ಅವ್ರದ ತಂದೆ ತಾಯಿ ಕರ್ತವ್ಯ ಅವ್ರು ಮಾಡಿರ್ರಿ. ಆಮೇಲೆ ನೀವು ಅವಾಗ ಬೆಳಗಾವ್ ಬಂದ್ರಿ ನೀವು? ಇಲ್ರಿ, ನಾವು ಇಲ್ಲೇ ಸಣ್ಣಾಗಿದ್ದಾಗನ ಮಸ್ಗಾದಾಗಿದ್ರಿ, ಅಲ್ಲಿಂದ ಇಲ್ಲೇ ಮಚ್ಚೆ ಅಂತ ಹೇಳಿ ಅಲ್ಲಿ ಕೊಟ್ಟಿರ್ರಿ, ಮಚ್ಚೆಕ್ರಿ. ಅಲ್ಲೂ 4 ಮಂದಿ ನಾವು ಅಣ್ಣ ತಮ್ಮರ್ರಿ, ನಮ್ಮ ಅತ್ತೆ ಮಾವ ಒಬ್ಳನ್ನ ಆದ್ನಿರಿ, ಹಿಂಗೆಲ್ಲ ಕುಟುಂಬ ಇತ್ರಿ, ಚಲೋ ಇತ್ರಿ. ಅಲ್ಲ, ಒಬ್ಬ ಗೃಹಿಣಿಯಾಗಿ ನೀವೆಲ್ಲ ಹಿಂಗ ತಳಿ ರಂಗೋಲಿ ಅದೆಲ್ಲ ಮಾಡ್ತೀರಿ? ಈಗ ಅದೆಲ್ಲ ಹೋಗ್ಯದಲ್ಲ, ಈಗ ಒಂದು ಪ್ಲಾಸ್ಟಿಕ್ ತಂದು ಬಡದ್ ಬಿಡ್ತಾರ. ಇಲ್ರಿ, ನಾವ್ ದಿನಾದ್ರೂ ತೆಗಿತೇನ್ರಿ, ಹಬ್ಬಿದಾಗ ತೆಗಿತೇನ್ರಿ, ಹಬ್ಬಿದಾಗ ಕಲರ್ ತುಂಬಿ ರಂಗೋಲಿ ದೇವ್ರ ಮುಂದೆ ದೀಪ ಮಾಡ್ತೇವ್ರಿ. ಅದನ್ನೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಅವೆಲ್ಲ ಇದ್ದಿದ್ದು ಅವ್ನ ಮಾಡ್ಕೊಂಡ್ ಪ್ರಕಾರ ದೇವ್ರ ಪೂಜೆ ಆಗ್ಬೇಕು, ಪೂಜಾ ಮಾಡ್ಕೊಂಡ್ರಿ. ನಾ ಹೆಂಗ್ ಶಿಸ್ತೇನ್ ಕಲ್ಕೊಂಡೇನಿ ಹಂಗ ನನ್ ಮಗಳಿಗೂ ಕಲ್ಸೇನ್ರಿ, ಸೊಸಿಗೂ ಸೊಸಿಗೇನು ಹೇಳಿದ್ರಿ. ಸಂಸ್ಕಾರ ನಮ್ ಬಹಳ ಕಡಿಮೆ ಆಗೇತ್ರಿ. ಕೆಲವೊಬ್ರು ಒಂದು ಪ್ಲಾಸ್ಟಿಕ್ ರಂಗೋಲಿ ಅಂಟಿಸ್ಬಿಡ್ತಾರ, ರಂಗೋಲಿನೇ ಹಾಕಂಗಿಲ್ಲ. ಇಲ್ರಿ, ನಾವ್ ಡೈಲಿ ಹಾಕ್ತೇವ್ರಿ. ಹೊಸಲ್ಕ ಬಾಗ್ಲಾ ತೊಳೋದು, ಮಣಿ ಮುಂದ್ ಹಾಕೋದು ಅದ ಐತ್ರಿ, ನಮ್ಮ ಹಂತೇಲಿ ಐತ್ರಿ. ಅದ್ ಚಾಲೂನೇ ಐತ್ರಿ. ಬೆಳಗ್ಗೆ ಲಘು ಹೇಳೋದನು ಐತ್ರಿ, ಕಲಿಸ್ತೇವ್ರಿ. ನಮ್ಗ ಆದಷ್ಟು ಸಮಾಜ ಸೇವೆ ಬಗ್ಗೆ ಮಾತಾಡೋಣ. ಹೇಳ್ರಿ. ಇವಾಗ ನೀವು ಮಾನವ ಹಕ್ಕುಗಳ ಪದಾಧಿಕಾರಿಯಾಗಿದ್ದೀರಿ. ಹ್ಞೂನ್ರಿ. ಅಲ್ಲಿ ಕೆಲಸದ ಬಗ್ಗೆ ಹೇಳ್ರಲ್ಲ. ಅಲ್ಲಿ ಅಂದ್ರ ಹಿಂಗ ಅಣ್ತಾಮ್ರ ಜಗಳದವ್ರೆಲ್ಲ ಬರ್ತಾರ್ರಿ, ಗಂಡ ಹೆಂಡತಿ ಬರ್ತಾರ್ರಿ. ಅವ್ರ ಕುಂತ ಎದ್ರಾ ಬದ್ರಾ ಮಾಡಿ ಅವ್ರಿಗೆ ಫೋನ್ ಹಚ್ಚಿ ಕರೆಸ್ತೇನ್ರಿ. ನಂಗೆ ಅರ್ಜಿ ಕೊಟ್ರಂದ್ರೆ ಅರ್ಜಿ ಎಲ್ಲ ಬರ್ಕೊಳ್ತೇನೆ, ಅವ್ರದ್ದೆಲ್ಲ ಅರ್ಜಿ ಬರ್ಕೊಳ್ತೇನ್ರಿ. ಅವ್ರ ನಂಬರ್ ತಗೋತೇನೆ. ಅವ್ರು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ರಿ ಅವ್ರನ್ನ ನಾನು ಫೋನ್ ಹಚ್ಚಿ ಕರೆಸ್ತೇನ್ರಿ, ಇಲ್ಲಿ ಬರ್ರಿ ಅಂತ ಹೇಳಿ ಕರಿಸಿ ಅವ್ರನ್ನ ಇಬ್ಬರನ್ನು ಅವ್ರದ್ದು ಕೇಳ್ತೇವ್ರಿ. ಇವ್ರು ಕಂಪ್ಲೇಂಟ್ ಕೊಟ್ರ ಅಂದ್ರೆ ಇವ್ರದ ಕರಿ ಅನ್ನೋದಿಲ್ರಿ, ಅವ್ರನ್ನೂ ಕರೆಸಿ ಅವ್ರ ಜೊತೆ ಮಾತಾಡಿ ಹಿಂದಡಿ ಇಬ್ಬರದು ವಿಷಯಗಳು ತಿಳ್ಕೊಂಡು ಇಬ್ಬರನ್ನು ಒಂದ್ಸಲ ಕುಂಡ್ರಿಸ್ಕ್ಯಾಸ್ರಿ. ಅದ ಹೊಂದಾಣಿಕೆ ಮೇಲೆ ಅವ್ರು ಹೊಂತಾನಂದ್ರೆ ಹಂಗ್ರಿ. ಇಲ್ಲಪ್ಪ ಅಂದ್ರೆ ನಾವು ಮುಂದೆ ಹೋಗ್ತೇವಂದ್ರೆ ಅವ್ರ ಆ ವಿಷಯಕ್ಕೆ ಸಂಬಂಧಪಟ್ಟಂತ ವಕೀಲರನ್ನ ಕರೆಸಿ ಅವ್ರಿಗೆ ಆ ಕೇಸನ್ನ ಹ್ಯಾಂಡ್ ಓವರ್ ಮಾಡ್ತೇವ್ರಿ. ವಕೀಲರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನೀವು ನೋಡ್ತೇವ್ರಿ, ಪ್ರಯತ್ನ ಮಾಡ್ತೇವೆ. ಸಾಲ್ವ್ ಆಗ್ತಾವ್ರಿ, ಕೆಲವೊಂದ್ ಆಗಿದಾವ್ರಿ. ವಕೀಲರ ಕಡೆ ಇಲ್ರಿ, ಕೂಡ್ಸಿದೇವ್ರಿ. ಕೆಲವೊಂದ್ ಬಂದಿರ್ತಾರಲ್ರಿ, ಅಂಜ್ ಕ್ಯಾಸ ಕೂಡಿ ಚಲೋ ಅದಾರ್ರಿ, ಫೋನು ಹಚ್ತಾರ್ರಿ. ನಾವು ಚಲೋ ದೇವ್ರಿ ಮೇಡಮ್ ಅಂತ ಹೇಳಿ ಕ್ಯಾಸ್ರಿ ಹಚ್ತಾರ್ರಿ. ಎಲ್ಲಾನ ಕೋರ್ಟ್ಗೆನ ಕಳ್ಸೋದಿಲ್ರಿ, ಆದಷ್ಟು ಮಟ್ಟಿಗೆ ಅಲ್ಲೇ ಮುಗ್ಸಾಕ್ ಪ್ರಯತ್ನ ಮಾಡ್ತೇವ್ರಿ. ನಿಮ್ದು ಹೆಂಗ್ ಫೀಸ್ ಅದ ಉಚಿತ ಅದ ಉಚಿತನ ಇದೆ ರೀ. ಅದ್ ಬಡವ್ರಿಗೆಲ್ಲ ಉಚಿತ ಇದೆ ರೀ. ಆ ಕೋರ್ಟ್ದ ಏನಾದ್ರು ಫೀ ಇತ್ತಂದ್ರ ಅವ್ರ ಕಟ್ಟಬೇಕ್ರಿ. ಇಲ್ಲೇನು ಅದು ಕಟ್ಟಬೇಕ್ರಿ. ಇಲ್ಲೇನು ನಮ್ಮಲ್ಲಿ ಅಂತೂ ಫ್ರೀದಾಗ ಮಾಡಿ ಕಳಿಸ್ತಾರ್ರಿ. ನಿಮ್ಗೆ ಯಾವ ಹಿಂಗ್ ವಿಚಿತ್ರ ಕೇಸ್ ಬಂದಾವೇನ? ಬಾಳ್ ಬಂದವ್ರ. ಅವನ್ನೆಲ್ಲ ಹೇಳೋಂಗ ಇರೋದಿಲ್ರಿ, ಕೆಲವೊಂದು ಹೇಳೋಂಗ ಇರೋದಿಲ್ರಿ. ಅವೆಲ್ಲ ಗೌಪ್ಯವಾಗಿ ಇಡೋದಿರ್ತೈತಲ್ರಿ, ಯಾರ ಮುಂದೆ ಹೇಳೋದಿಲ್ರಿ. ಅದನ್ನ ನೀವು ಸಾಲ್ವ್ ಮಾಡ್ತೀರಿ, ಮಾಡಿ ಅಲ್ಲಿದಲ್ಲೇ ಬಗೆಹರಿಸಿ ಅದು ಮುಚ್ಚಿ ಬಿಟ್ಟಿರ್ತೀವಿ. ಈ ರೀತಿ ಎಲ್ಲಾನು ನೀವು ಸಮಸ್ಯೆ ಬಗೆಹರಿಸ್ತೀರಿ? ಹರಿಸ್ತೇವೆ. ಕೆಲವೊಬ್ರು ಹೇಳ್ಕೊಕ್ ಆಗಲ್ದಿ ಇರ್ತೈತ್ರಿ, ಅದನ್ನ ನಮ್ಮ ಹತ್ರ ಹೇಳ್ಕೊತಾರ್ರಿ. ಅಂದ್ರೆ ನಮ್ಮಲ್ಲಿಂದ ಹೊರಗಡೆ ಎಲ್ಲಿ ಹೋಗೋದಿಲ್ಲ ಅದಂತ ಹೇಳಿ ಹೇಳ್ತಾರ್ರಿ. ಅವನ್ನೆಲ್ಲ ಹೇಳೋದಿಲ್ರಿ. ಇವಾಗ ಪುರುಷ ದೌರ್ಜನ್ಯ ಅಂತ ಹೇಳ್ತೀವಿ ನಾವು. ಹ್ಞೂನ್ರಿ. ಗಂಡಸರು ಪುರುಷ ದೌರ್ಜನ್ಯ ಕೇಸ್ ಬಂದಾವ್ರಿ ಸರ್. ಅವ ಹೆಚ್ಚಿಗೆ ಬಂದಾವ್ರಿ. ಅವು ಯಾವ ಟೈಪ್ ಇರ್ತಾವ? ಅವರ್ಲ ಹೆಂಡತಿ ಮಾತ್ ಕೇಳೋದಿಲ್ರಿ, ಗಂಡಗ ಮರ್ಯಾದೆ ಕೊಡೋದಿಲ್ಲ, ಅತ್ತೆ ಮಾವಗ್ ಮರ್ಯಾದೆ ಕೊಡೋದಿಲ್ಲ, ನಂದ ನಡಿಬೇಕಂತ ಆಡ್ರಿ, ಹಂಗೆಲ್ಲ ಆಗೋದಿಲ್ಲ ಅಂತ ತಿಳಿಸಿ ಕಿರಿಕಿರಿ ಬಗ್ಗೆ. ಕಿರಿಕಿರಿ ಪುರುಷ ದೌರ್ಜನ್ಯ ಅಂದ್ರ ನನಗ್ ಸಾಕಾಗ್ಯದ. ಅವ ಕಂಪ್ಲೇಂಟ್ ಕೊಟ್ಟಾನೇನು ಹೆಂಡತಿ ಮೇಲೆ? ಹೆಂಡತಿ ಮೇಲಂತ ಅಷ್ಟೇನ್ ಹೆಚ್ಚು ಬಂದಿಲ್ರಿ. ದೌರ್ಜನ್ಯ ಕಡಿಮೆ. ಅಂದ್ರೆ ಹೆಣ್ಮಕ್ಳದಿಂದನ ಜಾಸ್ತಿ ಬಂದೈತ್ರಿ. ಹ್ಞೂನ್ರಿ, ಹೆಣ್ಮಕ್ಳಿಂದನ ಬರ್ತೈತ್ರಿ. ಹೆಚ್ಚಂದ್ರ ಈಗ ಮಗಳ ಜೀವನ ಮಾಡ್ತಿರ್ತಾಳ್ರಿ, ಅವ್ರ ತಂದೆ ತಾಯಿ ಅರ್ಧ ಅಲ್ಲೇ ಕಡ್ಡಿ ಹಾಕತ್ತಾರ್ರಿ. ಅವ್ರಿಗೆ ಕೇಳೋದಿಲ್ರಿ. ಅಂದ್ರೆ ಮಗಳಿಗೆ ಹೇಳ್ಬಿಡೋದ, ಮನಿ ಬಿಟ್ಟು ಹೊರಗೆ ಬರ್ಬಾರ್ದ್ರಿ. ಮನಿ ಬಿಟ್ಟು ಹೊರಗೆ ಬರ್ಲಿಕ್ಕೆ ಅಂದ್ಮೇಲೆ ಒಳಗ್ ಹೊಂದಾಣಿಕೆ ಇಲ್ಲಾರ್ಕ ಹೊರಗ್ ಬರ್ತೈತ್ರಿ. ಅಷ್ಟಕ್ಕೂ ಈ ತಂದೆ ತಾಯಿನೂ ಸ್ವಲ್ಪ ಬುದ್ಧಿ ಹೇಳಿ ಕಳಿಸ್ಬೇಕ್ರಿ ಮಗಳಿಗೆ. ಕೆಲವೊಬ್ರು ಆ ವಿಷಯನ ಮಾಡವಾರ್ರಿ ಅವ್ರು. ಅಂದ್ರ ಮಗಳಿಗೆನ ಅವ್ರ ಏನಾರ ಅಂದ್ರ ಬಂದ್ ಬಿಡ್ನಿ ಅಂತ ಹೇಳಿ ಹಿಂಗ್ ಹೇಳ್ಬಿಡ್ತಾರ್ರಿ. ಮಗಳಿಗೆ ಸಪೋರ್ಟ್ ಸಿಕ್ಬಿಡ್ತೈತ್ರಿ. ಹಂಗ ಹೇಳ್ಬಾರ್ದ್ರಿ. ಈಗ ಮಾಡ್ಕೊಂಡಿ ಅಂದ್ಬಳಕ್ ಚಂದಂಗೆ ಜೀವನ ಮಾಡಂತ ಹೇಳಿ ಮಗಳಿಗೆ ನಾವು ಬುದ್ಧಿ ಹೇಳ್ಬೇಕ್ರಿ. ನಾವೇ ಹೇಳ್ಬೇಕ್ರಿ ನಮ್ಮ ಮಕ್ಕಳಿಗೆ ಹೇಳಿ. ಯಾರದೇ ತಪ್ಪಿರ್ಲಿ ಮೊದ್ಲ ಇಬ್ಬರಿಗೂ ನಾವೇ ಮನ್ಯಾನವ್ರು ಹೇಳ್ಬೇಕ್ರಿ. ನಮ್ದು ಹೊಚ್ಚಲ್ ಹೊರಗೆ ಹೋಗ್ಬಾರ್ದ್ರಿ ಅಂತ ಅವ್ರು ಅರ್ಥ ಮಾಡ್ಕೋಬೇಕ್ರಿ. ಈಗ ಮಾಡ್ಕೋವಾರ್ರಿ. ಈಗೆಲ್ಲ ಸ್ವಲ್ಪ ಜಾಸ್ತಿನೇ ಹೊರಗಡೆ ಕೇಸ್ಗಳು ಬರ್ತಾ ಇದ್ದೇವೆ. ಹಂಗ ಬರ್ಬಾರ್ದಂತ ಹೇಳಿ ನಾನು ಇದ್ರ ಮೂಲಕ ಎಲ್ಲಾ ಸಮಾಜದ ಜನರಿಗೆ ಇದೊಂದು ಕಳಕಳಿ ವಿನಂತಿ ಕೇಳ್ಕೊತೇನ್ರಿ. ತಮ್ಮ ಮಕ್ಕಳಿಗೆ ತಾವು ಬುದ್ಧಿ ಹೇಳಿ ಹಿಂಗಲ್ಲ ಹಿಂಗಂತ ಹೇಳ್ಬೇಕು. ಮತ್ ತಂದೆ ತಾಯಿನೂ ಎಡೋಬಾರ್ದ್ರಿ. ಅವರು ಅಂತವ್ರು ಬೇಕು ಇಂಥವ್ರು ಬೇಕು ಅಂತ ಹೇಳಿ ಇಟ್ಕೊಂಡ್ ಕುಂಡಿರ್ತಾರ್ರಿ. ಇವ್ರ ಮಾತು ಕೇಳೋದ್ಲೆ ಹೋಗ್ಬಿಡ್ತಾರ್ರಿ. ಅದೆಲ್ಲ ಆಗ್ಬಾರ್ದ್ರಿ. ಹಂಗ
ನಮ್ಮ ಧರ್ಮಗಳನ್ನ ನಾವು ಉಳಿಸ್ಕೋಬೇಕಂತ ನಾನು ಎಲ್ಲಾ ಜನರ ಹತ್ರ ನಾನು ಕೇಳ್ಕೊತೇನ್ರಿ ಸರ್. ಅಲ್ಲ ಇವಾಗ ಏನಾಗ್ತದ, ಮೊದಲೆಲ್ಲ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ತಿದ್ವಿ. ಹೌದ್ರಿ. ಎಲ್ಲ ಹಿರಿಯರು ಕೂಡಿ ಮಾಡ್ತಿದ್ರು, ಹಿರಿಯರು ಎಲ್ಲಾರ ಜವಾಬ್ದಾರಿ ಇರ್ತಿದ್ರು. ಹಾ ಈಗ ಏನಾಗಿದೆ, ಸ್ವ ಇಚ್ಛಾದಿಂದ ಮದ್ವಿನೂ ಆಗ್ಲಿಕ್ಕೆ ಹತ್ತಾರ. ಹೌದೌದ್ರಿ ಸರ್. ಅವ್ರನ್ನ ಒತ್ತಾಯದಿಂದ ಮನೆಗೆ ಕರ್ಕೊಂಡ್ ಬರ್ತಾರೆ. ಮನೆಗೆ ಕರ್ಕೊಂಡ್ ಬಂದ ಕೂಡಲೇ ಇಲ್ಲಿ ಮನಿ ಒಳಗೆ ಹೊಂದೋದು ಕಠಿಣ ಆಗ್ತದ. ಆಗೋದು ಹೊಂದೋದಿಲ್ಲ ರೀ ಸರ್. ಯಾಕಂದ್ರೆ ಅವ್ರಿಗೆ ಏನಾಗ್ತದ, ನಮ್ಗೆ ಬೇಡದಕ್ಕಿ ಮನಿಗೆ ಬಂದಾಳ, ಸುಮ್ಮನೆ ಮಗ್ ಹೂ ಅಂದಿವಿ, ಕರೆ ಈಕಿ ಬೇಡದಕ್ಕೆ. ಹೌದ್ರಿ ಸರ್. ಅಲ್ಲಿ ಸ್ವಲ್ಪ ಜಗಳ ಹೆಚ್ಚು ಬರ್ತಾವಲ್ಲ, ಬರ್ತಾವ ಇದ್ರ ಬಗ್ಗೆ ಹೇಳ್ರಿ. ಬರ್ತಾವ್ರಿ, ಹೊಂದಿಸ್ಕೊಳ್ಳೋದಿಲ್ರಿ, ಕಿಟ್ಕಿಟಿ ಮಾಡ್ತಾರ್ರಿ. ಹಿಂಗಾಗಿ ಅವ್ರ ಮಗ ಹಿಂತಿನ್ ತಗೊಂಡ್ ಹೊರಗಡೆ ಹೋಗಾಕ್ ನೋಡ್ತಾನ್ರಿ, ಕುಟುಂಬಗಳು ಒಡದ್ ಹೊಂಟಾವ್ರಿ. ಈ ರೀತಿ ಆಗ್ಬಾರ್ದಂದ್ರೆ ಈಗ ಹೆಣ್ಣು ಸಿಗೋಲ್ಲ ಅಂದ್ರ ಆದಷ್ಟು ಇವಾಗಂತ್ರು ಏನಾಗೈತೆ ಅಂದ್ರ ರೀ, ಹುಡುಗಿಯರ್ ಸಿಗ್ತಾ ಇಲ್ಲಲ್ರಿ. ಈಗ ಎಷ್ಟು ಕಿರಿಕಿರಿ ತಪ್ಪೇತ್ರಿ, ಕಿರಿಕಿರಿ ತಪ್ಪೇತ್ರಿ. ಈಗ ಕಾರಣ ಅಂದ್ರ ಕೆಲವೊಂದ್ ಹಿಂದಿನ ಇದ್ರೊಳಗ್ರಿ ಹೆಣ್ಮಕ್ಳ ಆಗತಾವಂತ ಅಬೋಷನ್ ಮಾಡ್ಕೊಂಡಿದ್ದೊಂದ್ ಕಾರಣ ಇದೆ ರೀ. ಹೆಣ್ಮಕ್ಳ ಅಂತ ಹೇಳಿದ ತಕ್ಷಣ ಎಲ್ಲಾ ಅಬೋಷನ್ ಮಾಡ್ಕೊಂಡಾರ್ರಿ. ಅವಾಗ ಬಾಳ ಆಗಿದವ್ರಿ ಅವು. ಈಗ ಅವ್ರಿದ್ರ ಕನ್ಯಾ ಇರ್ತಿದ್ರು, ಅವೆಲ್ಲ ಇಲ್ಲ ಈಗ ಹಿಂಗಾಗೈತ್ರಿ. ಮತ್ ಇನ್ನೊಂದ್ ಅಂದ್ರ ರೀ, ಹೆಣ್ಮಕ್ಳ ಹೆಚ್ಚಿಗೆ ಕಲಿಯಾತಾರ್ರಿ, ಗಂಡ್ ಮಕ್ಳ ಕಲಿಯೋದ್ ಕಡಿಮೆ ಆಗೈತ್ರಿ. ಹಿಂಗಾಗಿ ಆ ಎಜುಕೇಶನ್ದಾಗ ಫೇಲ್ ಮಾಡತಾರ್ರಿ ಇವ್ರು. ಬ್ಯಾಡ್ ನನಗ, ನಾ ಬಾಳ ಓದಿದನು, ನಾ ಓದಿದ ಪ್ರಕಾರ ಬೇಕು, ಗೌರ್ಮೆಂಟ್ ಜಾಬ್ದವ ಬೇಕು. ಹಿಂಗಾಗಿ ಕೆಲವೊಬ್ರು ಏಜ್ ಆಗಿ ಇನ್ನೂ ಮನ್ಯಾಗ ಅದಾರ್ರಿ, ಮದ್ವಿ ಆಗ್ಲಾರ್ದೇರಿ. ಹಂಗೂ ಆಗ್ಬಾರ್ದ್ರಿ. ಇರ್ಲಿ, ಚಲೋ ಹುಡುಗ ದುಡ್ದು ಹಾಕಾವದಾನಂದ್ರ ಮಾಡ್ಕೊಂಡ ಜೀವನ ಮಾಡ್ರೆ ಎಲ್ಲಾರ್ಗು ಒಳ್ಳೇದಾಗ್ತೈತ್ರಿ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ಉರಗ ಶಯನ ಬಂದ, ಗರುಡ ಗಮನ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ಮಂದರೋದ್ಧರ ಬಂದ, ಮಾ ಮನೋಹರ ಬಂದ, ವೃಂದಾವನ ಪತಿ ಗೋವಿಂದ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ನಕ್ರಹರನು ಬಂದ, ಚಕ್ರಧರನು ಬಂದ, ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ಪಕ್ಷಿ ವಾಹನ ಬಂದ, ಲಕ್ಷ್ಮಣಾಗ್ರಜ ಬಂದ, ಅಕ್ಷಯ ಫಲದ ಶ್ರೀ ಲಕ್ಷ್ಮೀರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ, ನಗೆ ಮುಖ ಪುರಂದರ ವಿಠಲ ಬಂದಾನೋ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ವಿಜಯಲಕ್ಷ್ಮಿ ಅವರ ಹೇಳ್ರಿ ಸರ್. ಈಗ ನೀವು ಸಮಾಜ ಸೇವಕಿ ಅಂತ ಬೆಳಗಾವದೊಳಗೆ ಗುರುತಿಸಿಕೊಂಡಿರಿ. ಹ್ಞೂನ್ರಿ. ಯಾವ್ಯಾವ ರೀತಿ ಸಮಾಜ ಸೇವೆ ಮಾಡಿರಿ ಹೇಳ್ರಿ. ಯಾವ ರೀತಿ ಅಂದ್ರೆ ರೀ, ಈಗ ಗಂಡ ಹೆಂಡತಿ ಜಗಳ ಮಾಡ್ರ ಅವ್ನು ಯಾವ ಇದ್ವೇ ಬಗೆಹರಿಸ್ತಾರಲ್ರಿ. ಇಲ್ಲಿ ಈ ಸಂಸ್ಥೆಗೆ ಮಹಿಳಾ ಕಲ್ಯಾಣ ಸಂಸ್ಥೆಗೂ ಕಳಿಸಿದೇನ್ರಿ. ನೆಕ್ಸ್ಟ್ ಅನಾಥ ಆಶ್ರಮ, ವಯಸ್ಸು ವೃದ್ಧರನ್ನ ಯಾರು ನೋಡೋದಿಲ್ಲಲ್ರಿ, ಅವ್ರನ್ನ ಓದಿ ಎಲ್ಲಿ ವೃದ್ಧಾಶ್ರಮ ಅದಾವ ಅಲ್ಲಿ ಹೋಗಿ ಹಾಕಿ ಬಂದೇನ್ರಿ. ವೃದ್ಧಾಶ್ರಮಕ್ಕೆ ನೀವು ಕರ್ಕೊಂಡು ಹೋಗಿ? ಕರ್ಕೊಂಡು ಹೋಗಿ ಅಲ್ಲಿ ಹೇಳಿ ಅವ್ರನ್ನ ಇಟ್ಟು ಬಂದೇನ್ರಿ. ಅಂದ್ರೆ ಅವ್ರಿಗೆ ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಹೇಳ್ರಿ. ಮತ್ ಇನ್ನೊಂದ್ರಿ, ಈ ಮಕ್ಳು ಇರ್ತಾವಲ್ರಿ, ಸಣ್ಣ ಮಕ್ಕಳ, ಅನಾಥ ಮಕ್ಕಳ, ಅವ್ರಿಗೆ ಯಾರು ಹಿಂದ ಆಧಾರ ಇರೋದಿಲ್ರಿ, ಅಂಥವ್ರನ್ನೆಲ್ಲಾರು ಇಲ್ಲಿ ಇದ್ರೊಳಗೆ ಶಿವಾಜಿನಗರಕ್ಕೆ ಒಂದಿತ್ತಲ್ರಿ ಸರ್, ಅಲ್ಲಿ ಸಾಲಿಗೆ ಹಚ್ಚಿ ಬಂದಿದ್ದೇನ್ರಿ. ನೆಕ್ಸ್ಟ್ ಎಲ್ಲ ಅಂದ್ರೆ ಎಲ್ಲಾ ರೀತಿ ರೀ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಹಿಡ್ಕೊಂಡು ಅವ್ರಿಗೆಲ್ಲ ಯಾರು ಇಲ್ಲ ಅಂದ್ರೆ ಅವ್ರ ಜೊತೆ ನಾನು ಅವ್ರು ಹೇಳ್ತಾರ್ರಿ. ಅಂದ್ರೆ ನಾವು ಫಸ್ಟ್ NGO ದಾಗ ಕೆಲಸ ಮಾಡ್ತಿದ್ವು ಅಲ್ರಿ, ಎಲ್ಲಾ ಹಳ್ಳಿಗಳ್ದಾಗ ನಾವು ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ರಚನೆ ಮಾಡಿದ್ದೇವ್ರಿ. ಫಾದರ್ ಸಂಸ್ಥೆದಾಗ ನಾನು ಕೆಲಸ ಮಾಡ್ತಿದ್ದೆ ರೀ ಫಸ್ಟ್ 2000 ಇಸ್ವಿಯಾಗ್ರಿ ಸರ್. ಅಲ್ಲಿಂದ ನಮಗೂ ಸ್ವಲ್ಪ ಎಲ್ಲ, ನನಗೂ ಇಷ್ಟು ನಾಲೆಜ್ ಇರಲಿಲ್ಲ ರೀ. ಆ NGOದಿಂದ ಫಾದರ್ದಿಂದ ಮತ್ತು ಆನಂದ್ ಲೋಬೋ ಅಂತ ಹೇಳಿದ್ರಿ, ಅವರೆಲ್ಲ ನಮಗೆ ಟ್ರೈನಿಂಗ್ ಕೊಟ್ರಿ, ಯಾವ ರೀತಿ ಮಾಡ್ಬೇಕು ಕೆಲಸ, ಮಹಿಳೆ ಮತ್ತು ಮಕ್ಕಳ ಹಿಂಬಾಟ ಅಂತ ಹೇಳ್ರಿ. ನೆಕ್ಸ್ಟ್ ಇನ್ನೊಂದು RCH ಅಂತ ಹೇಳ್ರಿ, ಅದ್ರೊಳಗೆ ಕೆಲಸ ಮಾಡಿದ್ದೇನ್ರಿ. ಅವು ಮನಿ ಡೋರ್ ಟು ಡೋರ್ ಹೋಗಿ ಸರ್ವೆ ಮಾಡಿಕೊಂಡು
ಗರ್ಭಿಣಿ ಮಹಿಳಾ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಕೆಲಸ ಮಾಡಿದ್ದೇವ್ರಿ. ಅವಾಗೂ ಎಲ್ಲ ಸಮಸ್ಯೆಗಳಂದ್ರೆ ನಮ್ಮ ಮುಂದೆ ಹೇಳ್ಕೊತಿರ್ರಿ ಅವ್ರ. ಹೇಳ್ದ ಹಿಂಗಡೆ ಬರ್ರಿ ಇಂತಲ್ಲಿ ಅದಾವ ಅಂಥೇಳಿ ನಾವು ಫ್ಯಾಮಿಲಿ ಕೌನ್ಸಿಲಿಂಗ್ ರೀ ಅಲ್ಲಿ ಕರ್ಕೊಂಡು ಹೋಗ್ತಿದ್ದು ರೀ. ಇವಾಗ ಮಹಿಳಾ ಹಿಂಡಲ್ಗಾರಿ ಅಖಿಲ ಭಾರತ ಮಾನವ ಹಕ್ಕು ಬಂದೈತಲ್ರಿ, ಅಲ್ಲಿ ಎಲ್ಲಾರ್ಗೂ ಬರ್ರಿ ಅಂತ ಹೇಳಿ ಕರಿತೇನೆ ರೀ. ಅಲ್ಲಿ ಮತ್ತು ನಾನು ಕೆಲ್ಸಕ್ಕೂ ತೊಗೊಂಡ್ರಿ. ಕೇಸ್ ಸಲುವಾಗಿ ನಾನು ಹೋಗೀನಿ. ಅವರು ಕೆಲಸ ಮಾಡಕ್ಕೆ ಬರ್ರಿ ಮೇಡಮ್ ಅಂಥೇಳಿ ಅವರು ಬರ್ರಿ ಅಂದ್ರಿ. ಆಯ್ತು ರೀ, ಮನ್ಯಾಗ ಕುಂತ ಏನು ಮಾಡೋದು, ನಮ್ಮ ಕೈಲಿ ಆದಷ್ಟು ಸೇವೆಯನ್ನು ಮಾಡ್ತೇವೆ ಅಂಥೇಳಿ ನಾನು ಇದನ್ನು ಮಾಡಿದೇವ್ರಿ. ಅಂದ್ರೆ NGO ಒಳಗೆ ಎಷ್ಟು ದಿವಸ ಕೆಲಸ ಮಾಡಿದ್ರಿ? NGO ಒಳಗೆ ಒಂದು 10-15 ವರ್ಷ ಮಾಡೇನ್ರಿ ಸರ್. ಯಾವ NGO ಅದು? ಅದ ರೀ ರೂರಲ್ ವೆಲ್ಫೇರ್ ಟ್ರಸ್ಟ್ ಅಂತ ಹೇಳ್ರಿ. ರೂರಲ್ ವೆಲ್ಫೇರ್ ಟ್ರಸ್ಟ್ ರೀ, ಇಲ್ಲೇ ಸಂತಿ ಬಸ್ತವಾಡ್ರಿ. ಸಂತಿ ಬಸ್ತವಾಡ ಅಲ್ಲಿ ಮಾಡೇನ್ರಿ. ಅಲ್ಲಿನ ಅನುಭವ ಹೇಳ್ರಲ್ಲ. ಅಲ್ಲೇ ರೀ ಫಸ್ಟ್ ಹೋದ್ಗೆ ನಂಗೂ ಏನು ಅನುಭವ ಇರ್ಲಿಲ್ರಿ. ಅವ್ರ ಕೆಲ್ಸಕ್ಕೆ ತಗೊಂಡ್ರಿ, ಒಂದು ಗ್ರೂಪ್ ಮಾಡಿರಿ, ಮಹಿಳಾ ಗ್ರೂಪ್ ಮಚ್ಚೇದಾಗ್ರಿ. ಅಲ್ಲಿ ನನ್ನ ಲೀಡರ್ ಮಾಡಿರ್ರಿ. ಅದಕ್ಕೆ ಹೌದು, ಪ್ರತಿನಿಧಿ ಒಂದೇ ಪ್ರತಿನಿಧಿ ಅಂತ ಮಾಡಿರ್ರಿ. ಆ ನಂತರ ಬರ್ರಿ ನೀವು ಕೆಲ್ಸಕ್ಕೆ, ನಿಮ್ಗೆಲ್ಲ ಗೊತ್ತಾಗ್ತೈತೆ ಅಂದ್ರೆ ಅವ್ರು ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟರಿ ಸರ್. NGOದಾಗ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಮಹಿಳೆಯರ ಜೊತೆ ಹೆಂಗಿರ್ಬೇಕು, ಮಕ್ಕಳ ಜೊತೆ ಹೆಂಗಿರ್ಬೇಕು, ತರಬೇತಿ ಬೇಕಲ್ಲ, ತರಬೇತಿ ಕೊಟ್ರಿ. ತರಬೇತಿ ಮುಖಾಂತರ ನಮಗೆ ಎಲ್ಲ ನಾಲೆಜ್ ಬಂದಿದೆ ರೀ ಸರ್. ಈ ಎಜುಕೇಶನ್ಕಿಂತಲೂ ಈ ತರಬೇತಿ ಮುಖಾಂತರ ನಮಗೆ ಭಾಳ ನಾಲೆಜ್ ಬಂದೈತ್ರಿ ನನಗೆ. ಹಿಂಗಾಗಿ ಎಲ್ಲಾರು ನಾವು ಹಿಂಗ ಮೇಲು ಕೀಳ ಅಂತ ಏನ್ ಮಾಡೋದಿಲ್ರಿ, ಎಲ್ಲಾರು ಜೊತೆ ಕೆಲಸ ಮಾಡಿದೇವ್ರಿ. ಅಲ್ಲಿ ಆ ಕಡೆ ಕಾಳೆನಟ್ಟಿ ತೀರ್ಥಕುಂಡಿ ಅಂತ ಹೇಳಿ ಅವನ್ನೆಲ್ಲ ನಮಗ್ ಕೊಟ್ಟೇವ್ರಿ. ಹ್ಞೂನ್ರಿ. ಅಲ್ಲಿ ಹೆಣ್ಮಕ್ಳು ನೋಡ್ರಿ ಸರ್, ನಾ ಹೆಂಗ್ ಕೆಲಸ ಮಾಡೋದಪ್ಪ ಅಂತಿದ್ದೇರಿ. ಅಂದ್ರ ಅಂದ್ರ ಅವ್ರಿಗೆ ಇದಿರ್ಲಿಲ್ಲ ರೀ, ಸ್ವಚ್ಛತೆ ಬಗ್ಗೆ ನಾಲೆಜ್ ಇರಾಕಿಲ್ರಿ, ಜ್ಞಾನ ಕಡಿಮೆ ಇತ್ರಿ. ನಾನು ಹೋಗಿ ಅವ್ರಿಗೆ ಸ್ವಚ್ಛ ಇರಾಕ ಹೇಳೋದ್ರಿ, ಡೈಲಿ ಸ್ನಾನ ಮಾಡ್ಕೋರಿ, ಆರೋಗ್ಯ ಚಲೋ ಇರ್ತೈತಿ, ಬಟ್ಟೆ ಎಲ್ಲ ಕೊಳಕ್ ಬಟ್ಟೆ ಹಾಕೋಬೇಡ್ರಿ, ಮತ್ತು ಸಿಗ್ನೇಚರ್ ಸೈ ಮಾಡಕ್ಕೆ ಕಲಿಸಿದೆ ರೀ ನಮ್ಮ ಗ್ರೂಪ್ದವ್ರಿಗೆಲ್ಲ. ಸೈ ಮಾಡಿಸಿದ್ರಿ. ಬಸ್ ಇರಾಕಲ್ಲ, ಆ ಊರುಗಳಿಗೆ ಬಸ್ ಮಾಡಿಸಿದ್ವಿ ರೀ. ನಮ್ಮ NGO ಮುಖಾಂತರ ನಾವು ಕೆಲಸ ಆ ಮಂದಿನ ತೊಗೊಂಡ ನಾವು ಕೆಲಸ ಮಾಡಿದ್ವಿ ರೀ. ಬಸ್ಸಿನ ಅನುಕೂಲ ಮಾಡಿದ್ವಿ ರೀ. ನಮಗೆ ಬಸ್ ಇರಲಿಲ್ಲ, ನಾವು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಮಟ್ಟ ನಡ್ಕೋತ ಬರ್ತಿದ್ವಿ ರೀ ಸರ್. ಅವಾಗ ಒಂದೇ ಒಂದು ಬಸ್ ಇತ್ತು, ಅದ ಬರೋದು ಅದ ಹೋಗೋದು. ಅದು ಹೋತಂದ್ರೆ ಮತ್ತು ಅದು ಹೋಗಿ ರೈಲ್ವೆ ಸ್ಟೇಷನ್ ಮುಟ್ಟಿ ಬರೋ ಮಟ್ಟ ನಾವು ಅಲ್ಲೇ ಕುಂಡ್ರಬೇಕಾಗ್ತೈತೆ ರೀ. ಈಗ ಕುಂಡ್ರೋದು ಎಲ್ಲಿ ಅಂತೇಳಿ ನಾವು ನಡ್ಕೋತ ನಾ ಸ್ಟಾಪ್ ಇದ್ದು ಅಲ್ರಿ, ಕುಡ್ಕೊಂಡ್ ಬಂದ್ಬಿಡ್ತಿದ್ವಿ ರೀ ನಡ್ಕೋದು. ನಾವು ಈಗಿನವ್ರಿಗೆ ಅಷ್ಟು ನಡ್ಯಾಕೆ ಹೋಗೋದಿಲ್ಲ ರೀ, ಹಂಗೆ ಮಾಡೋದು ಇಲ್ರಿ. ಹಿಂಗಾಗಿ ಎಲ್ಲ ಕಡೆಯಿಂದ ನಂಗೆ ಒಂದು ಟೋಟಲ್ ಒಂದು 60 ಹಳ್ಳಿ ಎಲ್ಲ ಪರಿಚಯ ಐತಿ ನೋಡ್ರಿ. 60 ಹಳ್ಳಿ ರೀ? ಹ್ಞೂ ರೀ ಸರ್. 60 ಹಳ್ಳಿಯಾಗೆಲ್ಲ ಕೆಲಸ ಮಾಡೇವ್ರಿ. ಖಾನಾಪುರ ತಾಲೂಕಾ ಮಾಡೇವ್ರಿ, ಇಲ್ಲಿ ಚಿಕ್ಕೋಡಿ ರೀ, ಬೆಳಗಾವ್ ರೀ, ಹುಕ್ಕೇರಿ ಈ ಕಡೆ ಎಲ್ಲ ಕಡೆ ಹೋಗಿದೇವ್ರಿ ಸರ್. ಹ್ಞೂ ರೀ. ಮತ್ತು ಆಫೀಸ್ ವತಿಯಿಂದ ನಮ್ಮನ್ನೆಲ್ಲ ಎಕ್ಸ್ಪೋಜರ್ ಅಂತ ಕರ್ಕೊಂಡು ಹೋಗ್ತೀವ್ರಿ. ಎಲ್ಲ ಮಹಿಳೆಯರು ಒಂದು 70 ಮಹಿಳೆಯರನ್ನ ಬಸ್ ಮಾಡಿಕೊಂಡು ಅವ್ರನ್ನೆಲ್ಲ ನೋಡಾಕ, ಇಲ್ಲಿ ಹೆಣ್ಮಕ್ಳು ಹೆಂಗೆ ಮಾಡ್ಯಾರು ಸಂಘದ ವತಿಯಿಂದ ನಾವು ಇಲ್ಲಿ ಮಾಡೋಣ. ನಮ್ದು ರಾಣಿ ಚೆನ್ನಮ್ಮ ಮಹಿಳಾ ಒಕ್ಕೂಟ ಅಂತ ಮಾಡಿರ್ರಿ. ಈಗ ಅವೆಲ್ಲ ಪ್ರಾಜೆಕ್ಟ್ಗಳು ಮುಗ್ಯಾಣ ಅಂದ್ರೆ ಎಲ್ಲ ಬಂದ್ ಆಗಿದಾವ್ರಿ. ನಾವು ಮನ್ಯಾಗ ಕುಂತೀವ್ರಿ. ನಾನು ಸ್ವಲ್ಪ ಹೊಸ ಪ್ರಾಜೆಕ್ಟ್ಗಳು ಬರ್ತಾವ್ರಿ. ನಾನು ಹೋಗ್ಲಿಲ್ರಿ, ನನಗೆ ಅನುಕೂಲ ಆಗ್ಲಿಲ್ಲ ಅಂತೇಳಿ ನಾನು ಹೋಗ್ಲಿಲ್ರಿ. ಕರೆದ್ರಿ ಬಿಡ್ರಿ ಅವ್ರು ಬರ್ರಿ ಅಂತ ಹೇಳ್ರಿ. ಈ ಮನ್ಯಾಗಿಂದ ನನ್ನ ವೈಯಕ್ತಿಕ ಸಮಸ್ಯೆ ಸಲುವಾಗಿ ನಾನು ಹೋಗ್ಲಿಲ್ರಿ. ಇವಾಗ ಫ್ರೀ ಆಗೇನಂತ ಹೇಳಿ ಅಲ್ಲಿ ಆಲ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಆಫೀಸ್ನಾಗ ಹತ್ತಿದೇನ್ರಿ ಇದಕ್ಕೆಲ್ಲ. ನಿಮ್ಮ ಇಷ್ಟೆಲ್ಲ ಓಡಾಡ್ತೀರಿ, ಇಷ್ಟೆಲ್ಲ ಸಮಾಜ ಸೇವಾ ಮಾಡ್ತೀರಿ, ಇಷ್ಟೆಲ್ಲ ಮನಿಯೊಳಗೆ ಸಹಕಾರ ಇತ್ರಿ ಸರ್. ನನ್ನ ಪರಿಸ್ಥಿತಿನೂ ಹಂಗ ಇತ್ರಿ. ನಾನು ಕೆಲಸ ಮಾಡ್ಲೇಬೇಕಿತ್ರಿ. ಮಹಿಳೆಯರು ನಿಮ್ಮಂಗ್ ತಯಾರಾಗಬೇಕಲ್ಲ ಅಂದ್ರ ಸರ ನನಗೂ ಈಗೆಲ್ಲ ಅಳ್ಕೋತ್ ಮನ್ಯಾಗ ಕೊಡ್ತಾರ. ಅವ್ರಿಗೆ ಅದನ್ನ ಮಾತಾಡ್ರಿ, ಅವ್ರಿಗೆ ಧೈರ್ಯದ ಮಾತಾಡಿ. ಕಾರಣದಿಂದ ನನ್ನ ಎರಡು ಮಕ್ಳು ಇದ್ರಿ. ನಮ್ಮ ಗಂಡ ಮನ್ಯಾಗ ಜಗಳ ಆಗಿ ಪ್ರಾಬ್ಲಮ್ ಆಗಿ ಅದ ಇದಾತ್ರಿ. ಹಿಂದಡೆ ಗಂಡಗೂ ನಂಗೂ ದೂರ ಆಗಿಬಿಡ್ತ್ರಿ ಸರ್. ದೂರ ಆತು. ಅವರು ಎಷ್ಟು ವರ್ಷ ಆಗಿ ಆದ್ರಿ 25-30 ವರ್ಷ ಆಗಕ್ ಬಂತ್ರಿ. ಬಹಳ ದಿನ ಆತಲ್ಲ. ಹೌದೌದ್ರಿ. ಇವ್ ನನ್ನ ಮಕ್ಕಳು ಸಣ್ಣ ಇದ್ದುರಿ. ಅವಾಗಿನ ನನ್ನ ಮಕ್ಕಳ 2 ತಗೊಂಡ್ ನನ್ನ ಸ್ವಂತ ನನ್ನ ಒಂದ್ 4 ವರ್ಷ ಮಾತ್ರ ತವ್ರ ಮನ್ಯಾಗ ಇದ್ದೀನ್ರಿ. ಹಿಂದಗಡೆ ಅಂದ್ರ ನಮ್ಮ ಹಿಂಗಾರ್ಲ ಜಗಳ ತೆಗ್ಯಾಕತ್ರಿ. ನಮ್ಮ ಅಕ್ಕ ತಂಗಿಯರೊಳಗು ಜಗಳ ಬ್ಯಾಡ ಅಂತ ಹೇಳಿ ನಾನೇನ್ ಮಾಡ್ರಿ, ನನ್ನ ಮಕ್ಕಳ ತಗೊಂಡು ಬಾಡಿಗೆ ರೂಮ್ ಮಾಡ್ಕೊಂಡು ಉಳಿದ್ ಬಿಟ್ಟೇನ್ರಿ. 2 ಹುಡುಗರನ್ನ ತಗೊಂಡ್ರಿ. ಎಲ್ಲ ಅಂದ್ರ ಆ ದಿವಸದೆಲ್ಲ ಕಷ್ಟ ಫುಲ್ ರೀ. ಇಲ್ಲೇ ಇಲ್ಲ ಮಕ್ಕಳು ನೀವು. ನಾನು ನನ್ನ ಮಕ್ಕಳಾರಿ. ಏನ್ ಮಾಡೋದ್ರಿ, ಮಾಡಿದ್ರಿ. ಎಜುಕೇಶನ್ ಕೊಡಿಸಿನ್ರಿ ಮಕ್ಕಳಿಗೆ. 2nd ಇಯರ್ ಮಾಡಿ ಮಗಳು ಮದ್ವಿ ಮಾಡೀನ್ರಿ. ಮುಂದ್ BCom ಹಳ್ಯಾಗ ಕಲ್ಸ್ಕೊತ ಹೋದ್ರಿ. ಆಕೆ ಡಿಗ್ರಿ ಮಾಡ್ಕೊಂಡು ಗಂಡ ಮನ್ಯಾಗ ಆರಾಮದಾಳ್ರಿ. ಈ ಮಗನಿಗೇನು IT ಅದು ಮಾಡಿದ್ರಿ. ಮತ್ತ ಇದೇನ್ರಿ ಫೈರ್ ಸೇಫ್ಟಿ ಅಂತೇಳಿ ಅದನ್ನ ಒಂದ್ ಮಾಡಿದ್ರಿ.
ಈಗ ಅವನು ಚಲೋ ದಂಡಿಗೆ ಹತ್ತಿದಾನ್ರಿ. ಈಗ ನಂಗೆ ಹೋಗ್ಬೇಡ ಅಂತಾರ್ರಿ, ಆದ್ರೆ ನಾನು ಮಾಡಿದಕ್ಕೆದನಲ್ರಿ, ನಂಗೆ ಕುಂಡ್ರಾಕ್ ಆಗೋದಿಲ್ರಿ. ಇನ್ನೊಬ್ಬರಿಗೆ ಒಂದು ಕೊಡುಗೆ ಆಗ್ತಿರ್ಲ, ಹೊರಗೆ ಬರ್ರಿ. ಯಾರ್ದು ಸಪೋರ್ಟ್ ಇಲ್ರಿ. ಅಂದ್ರೆ ಏನಾಗಿದೆ, ನಮಗಾಗಿ ನಾವು ಬದುಕಬಾರ್ದು, ಇತರಿಗಾಗಿ ಬದುಕ. ಹೊಲ ಇಲ್ಲ, ಮನಿ ಇಲ್ಲ, ಏನು ಇಲ್ರಿ. 2 ಮಕ್ಳ ಕಟ್ಕೊಂಡು ನಾನು ದುಡಿದು ನಾ ಸಾಕಿದ್ದೀನಿ. ಯಾರು ನನಗೆ ಏನ್ ಮಾಡಾತೀವ ಅಂತ ಕೇಳಲಿಲ್ರಿ. ಇರ್ಲಿ ಅವ್ರು ನಮಗೂ ಒಂದಿನ ಕಾಲ್ ಬರ್ತೈತೆ ಅಂತ ಹೇಳಿ ಕೆಲಸ ನಾನು ತಾಳ್ಮೆಯಿಂದ ನನ್ನ ಕೆಲಸ ಏನೋ ನಾ ಏನೋ ನನ್ನ ಮಕ್ಕಳ ದಟ್ ನೋಡ್ಕೋತ ನಾವು ಒಂದು ರೂಮ್ ಮಾಡ್ಕೊಂಡು ಉಳ್ದ್ ಬಿಟ್ಟಿದ್ದೇರಿ. ಅಂದ್ರೆ ಯಾಕೆ ಹೇಳ್ತೀವಿ ಅಂದ್ರೆ ಈಗೂ ಇಂತ ಮಂದಿ ಇದ್ದಾರ, ಅದಾರ್ರಿ. ಮಾತು ಕೇಳಿ ಅವ್ರ ಧೈರ್ಯದಿಂದ ಮುಂದೆ ಬರ್ಬೇಕು. ಬಾಳ ಮಂದಿ ಹೆಣ್ಮಕ್ಳು ಅದಾರ್ರಿ, ಹೆಂಗ್ ದುಡ್ದು ಉಣ್ಣವ್ರ ಅದಾರ್ರಿ. ನಾನು ಯಾರಿಗೂ ನಾನು ಇದನ್ನು ಮಾಡ್ಲಿಲ್ರಿ. ಮಲ್ಕೊಂಡ್ರ ನಾನು ಸತ್ ಹೋದಿನ ನನ್ನ ಮಕ್ಕಳ ಅನಾಥ ಆಗ್ತಾವ್ರಿ. ಹೌದಿಲ್ರಿ, ಮಲ್ಕೊಂಡಿನ್ ಬಿಡ್ರಿ. ನಂಗೆ NGO ದವ್ರು ಬಂದ ನಂಗೆ ಧೈರ್ಯ ಕೊಟ್ರಿ. ಕರೆ ಲತಾ ಮೇಡಮ್ ಅಂತ ಅದಾರ್ರಿ, ಅವ್ರು ಬಂದ ಇಲ್ಲಿ ದೇಸಾಯಿ ನೀನು ಬಾ ಕೆಲ್ಸಕ್ಕೆ, ಈಗ ಮಲ್ಕೊಂಡ್ರೆ ಆಗೋದಿಲ್ಲ, ಹುಡುಗರು ಅದಾವು, ಹುಡುಗರು ಸಾಲಿಗೆ ಹಸು, ನೀ ದುಡಿ, ನಿನಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂದ್ರಿ. ಅವ್ರು NGO ದವ್ರು ನನ್ನ ಕೈ ಹಿಡಿದ್ರಿ ಸರ್. ಅಲ್ಲಿಂದ ನಂಗೆ ಧೈರ್ಯ ಬಂತ್ರಿ. ನಾನು ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಕಡೆ ಕೆಲಸ ಮಾಡಿ, ಯಾರು ಮಾತಾಡ್ಲಿಲ್ಲ ಅಂದ್ರೂ ಅವ್ರನ್ನ ಮಾತಾಡಿಸಿ ಪರಿಚಯ ಮಾಡ್ಕೊಂಡು ನಾನು ಕೆಲಸ ಮಾಡ್ತೇನ್ರಿ. ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳೋದೈತ್ರಿ, ಹೇಳ್ಬೋದ್ರಿ? ಹೇಳ್ರಿ. ಅಂದ್ರೆ ಇದು ಸಮೃದ್ಧ ಜೀವನ ಅಂತ ಹೇಳಿ ಕಂಪನಿ ಬಂದಿತ್ತಲ್ರಿ, ಅದಕ್ಕೆ ಹಿಂಗ ಒಬ್ರು ಗಂಡ್ಮಗ್ ಬಂದು ಏಜೆಂಟ್ ಅಂತ ಹೇಳಿ ಮಾಡಿರ್ರಿ. ನಾನು ಮಾಡಿರ್ರಿ, ನಾನು ಚಲೋ ಐತೆ ಅಂತ ಹೇಳಿ ಎಲ್ಲಾ ನೋಡ್ಕೊಂಡನು ಮಾಡಿದೇರಿ ಸರ್. ಮಾಡಿನಿ. ನನ್ನ ಹಿಂದೆ ಯಾವ ಟೈಪ್ ಕೆಲಸ ಇತ್ತು? ಅದ ದುಡ್ಡು ತುಂಬಿಸ್ಕೊಳ್ಳೋದಿತ್ರಿ ಸರ್. ತುಂಬಿದ್ರಿ, ನಾವ್ ಎಲ್ಲಾರು ತುಂಬಿದ್ರಿ. ನನ್ನ ನಂಬಿ ನನ್ನ ಹಿಂದೆ ಜನ ಎಲ್ಲ 800 ಜನ ಟೀಮ್ ಆತ್ರಿ ನನ್ನ ಹಿಂದೆ. ಅಂದ್ರೆ ಎಲ್ಲಾ ಕಡೆ ಪರಿಚಯ ಇದ್ದ, ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲಾರು ಮಾಡಿರ್ರಿ. ಆದ್ರ ಆ ದುಡ್ಡೆಲ್ಲ ತಗೊಂಡು ಅವ್ರ ಫ್ರಾಡ್ ಮಾಡಿಬಿಟ್ರಿ ನಮಗ. ಈಗ ನಮಗ್ ಕೊಡ್ ಅಂತಾರ್ರಿ, ನಾವ್ ಎಲ್ಲಿದು ಕೊಡೋದ್ರಿ ಸರ್? ದುಡ್ಡು ನಮ್ಮ ಹತ್ರ ಇಲ್ವೇ ಇಲ್ರಿ ಅವ್ರಿಗೆ ಕೊಡಾಕ. ಈಗ ಕೆಲವೊಬ್ರು ಬಾ ಕಾಡ್ತಾರ್ರಿ ನನಗ್ ಸರ್. ಅವ್ರು ಹಿಡಿದ್ರ ಇಲ್ಲ, ಅವ್ರಿಗೆ ಎಲ್ಲಾ ಕಂಪ್ಲೀಟ್ ಆಗಿ ಅವ್ನ್ ಜೈಲ್ಕ್ ಹಾಕಿ ಎಲ್ಲಾ ಮಾಡಿದಾರ್ರಿ. ಇನ್ನೂ ಆಗಿಲ್ರಿ ರಿಟರ್ನ್. ಅದ ಆಸ್ತಿ ಎಲ್ಲ ಗೌರ್ಮೆಂಟ್ ಕಬ್ಜಾ ಮಾಡ್ಕೊಂಡೈತೆ ಅಂತ ಹೇಳ್ತಾರ್ರಿ ನಮ್ಗೆ ಸೀನಿಯರ್ಗಳು. ಆದ್ರ ನಮ್ಗೆ ಆಗೈತೋ ಇಲ್ಲ ಅದನ್ನೇನು ವಿವರವಾಗಿ ನಮ್ ಮುಂದೆ ಯಾರು ಹೇಳಿಲ್ರಿ. ನಿಮ್ದು ಒಬ್ಬ ಪೂರ್ತಿ ಸೋಷಿಯಲ್ ಅಂತ ತಿಳ್ಕೊಂಡು ನಿಮ್ ದುರುಪಯೋಗ ಮಾಡ್ಕೊಂಡಾರ್ರಿ, ನಮ್ಮನ್ನ ದುರುಪಯೋಗ, ನಮಗ್ ಮೋಸ ಮಾಡ್ಯಾರ್ರಿ ಸರ್. ಅದ ಆ ಕಂಪನಿಯಾಗ ಒಂದು ಹೋಗ್ಬಾರ್ದಿತ್ರಿ. ನಾನು ಹೋಗಿ ನಂದು ತಪ್ಪಾತ್ರಿ. ಯಾಕಂದ್ರೆ ನಾನು ದುಡಿಬೇಕಿತ್ರಲ್ಲ. NGO ಪ್ರಾಜೆಕ್ಟ್ ಮುಗಿತನ್ನಣ ಇವ್ರು ಬಂದ್ರು, ಚಲೋ ಐತ್ರಿ ಮೇಡಮ್, ಮಾಡ್ರಿ ಅಂದ್ರಿ. ನನಗೆ ಪರಿಚಯ ಇದ್ದವ್ರಿಗೆಲ್ಲ ಹೇಳಿದೆ ರೀ. ಅವರು ಮಾಡಿರೇ, ನೀವು ಹೇಳಿದ್ದು ಈಗ ಅದಕ್ಕೆ ಮಾಡಿದ್ದು ಅಂತ ಹೇಳಿ ನನ್ನ ಜೊತೆ ಜಗಳಕ್ಕೂ ಬರ್ತಾರೆ ಕೆಲವೊಬ್ರು. ಆದ್ರೂ ಮತ್ತು ನಾನು ಹೆದರೋದಿಲ್ರಿ. ನಾ ಏನು ನಿಮ್ಮ ದುಡ್ಡು ತಿಂದೇ ಇಲ್ಲ. ನಾ ತಿಂದ್ರೆ ನನಗೆ ಹತ್ತೈತಿ, ನಾ ತಿಂದ್ರೆ ನಂಗೆ ನಿಮಗೆ ತುಂಬಿ ರಸೀಟಿ ಕೊಟ್ಟೆವು, ಬಾಂಡ್ ಕೊಟ್ಟೆವು, ಕೇಸು ನಡೆದೈತಿ, ಎಲ್ಲಾನು ತೋರಿಸಿದೇನ್ರಿ ನಾನು. ಹೌದಿಲ್ರಿ? ನನ್ನ ಜೊತೆ ಜಗಳ ಮಾಡ್ರೆ ನಿಮ್ಗೆ ರೊಕ್ಕ ಬರೋದಿಲ್ಲ. ನನ್ನ ಹತ್ರ ಏನು ಇಲ್ವೇ ಇಲ್ರಿ, ನಂದು ಆಸ್ತಿನೂ ಇಲ್ಲ. ನಾ ದುಡಿತಾನು ಉಣ್ತಾನು. ಮತ್ತು ನಾ ಅವ್ರಿಗೆ ಜಾಯಿನ್ ಆಗುವಾಗ ಅವ್ರಿಗೆ ಹೇಳೇ ಬಿಟ್ಟೇನ್ರಿ, ನಂದು ಏನೂ ಇಲ್ಲ, ನಾ ಬಾಡಿಗೆ ಅದನ್, ನನ್ನ 2 ಮಕ್ಕಳು ನನ್ನ ಆಸ್ತಿ, ನನ್ನ ಹತ್ರ ದುಡ್ಡು ಇಲ್ಲ, ಮುಂದಿನ ನಾನು ಕಂಡಿಲ್ಲ. ಹಿಂಗೆ ಹೇಳಿದಾರ. ಚಲೋ ಐತಿ, ನಿಮಗೆ ಬೇಕಂದ್ರೆ ತುಂಬ್ರಿ, ಬ್ಯಾಡ ಅಂದ್ರೆ ಬಿಡ್ರಿ ಅಂತ ಹಿಂಗೆಲ್ಲ ಹೇಳೇನ್ರಿ ಸರ್. ನಾನು ಹೇಳಿ ಕೆಲಸ ಮಾಡ್ಕೊಂಡಂಕರೆ ಅವರು ಕಮಿಷನ್ ತೊಗೊಂಡು ತಿಂದವ್ರಿಗೆ ನನ್ನ ಜೊತೆ ಜಗಳ ಮಾಡ್ತಾರೆ ಸರ್. ಏನ್ ಮಾಡೋದ್ರಿ ಅವ್ರಿಗೆ? ಇದು ನನ್ನಿಂದ ಮತ್ ನೀನೇ ಹೇಳಿದಿ ಅಂತ ನನ್ನ ಮೇಲೆ ಗೂಬೆ ಕುಂಡ್ರಿಸ್ತಾರ್ರಿ. ಇರ್ಲಿ, ಪರಮಾತ್ಮ ಒಬ್ಬದಾನ್ ನೋಡವ್ರನ್ನ. ಹೌದಿಲ್ರಿ? ನಂದು ಏನಾದ್ರು ತಪ್ಪಿದ್ರೆ ನಾನು ದೇವ್ರು ನೋಡ್ಲ್ರಿ. ಹೌದಿಲ್ರಿ? ಈಗ ನನ್ನ ಮಗ ಮಣಿ ತೊಗೊಂಡಾನ್, ಕರೆ ಅವಂದು ಪೇಮೆಂಟ್ ಮೇಲೆ ಲೋನ್ ತೆಗೆದು ತೊಗೊಂಡಾನ್ರಿ. ನಮ್ಮ ರಿಲೇಷನ್ದಕ್ಕೆ ಒಬ್ಬಕ್ಕೆ ನನ್ನ ಜೊತೆ ಜಗಳಕ್ಕೆ ಬಂದಾಡ್ರಿ, ನೀ ಮಣಿ ತೊಗೊಂಡಿ ಅಂತ. ನಾನು ಒಂದೇ, ನಮ್ಮ ರೊಕ್ಕ ಇಲ್ಲ, ನಂದಿಲ್ಲ, ಏನೂ ಇಲ್ಲ, ನನ್ನ ಮಗಂದೈತೆ, ಸಾಲ ತೆಗ್ದಾನ್, ಬೇಕಾದ್ರೆ ಹೋಗಿ ಬ್ಯಾಂಕಿಗೆ. ಅದಕ್ಕೆ ಹಿಂಗೆ ಹೇಳೇನ್ರಿ. ಅವ್ರೇನ್ರ ನಮ್ದು ರೊಕ್ಕ ಈಗ ತಗೊಂಡ, ಇವ್ರ ರೊಕ್ಕ ನಾನು ಅಂತೇಳಿ ಇಲ್ರಿ. ತಾವ ಏಜೆಂಟಾಗಿ ತಾವ ತುಂಬಿ ತಾವು ಪಾವತಿಗಳು ಓದ್ದಾರ್ರಿ. ಮತ್ತು ಈಗ ನನ್ನ ಮೇಲೆ ಹಂಗೆ ಅನ್ನತ್ತಾರ್ರಿ. ನಾನೇನು ಅವ್ರಿಗೂ ಸೊಪ್ಪು ಹಾಕಿಲ್ರಿ, ಯಾಕಂದ್ರೆ ನಾ ತಿಂದೇ ಇಲ್ಲಲ್ರಿ ಸರ್. ನಾನು ಖರೆ ಅದೇನ್ರಿ, ನನ್ನ ಹಿಂದೆ ಭಗವಂತ ಅದಾನ್ರಿ. ನನಗೆ ನೀವು ಬೇಕಾದನ್ರಿ, ನಂಗೆ ಏನೂ ಹತ್ತೋದಿಲ್ಲ ಅಂತ ಹೇಳಿದೆ ರೀ ನಾನು. ಶ್ರೀರಾಮ ನಿನ್ನ ಪಾದವ ತೋರು, ಮೋಹನ ಗುಣಧಾಮ ನಿನ್ನ ಮೋಹದ. ಶ್ರೀರಾಮ ನಿನ್ನ ಪಾದವ ತೋರು, ವರಗುಣ ಜಾಲ ಸುರಗುಣ ಲೋಲ, ಕರುಣಾಲವಾಲ ತರುಣಿ ಪರಿಪಾಲ. ಶ್ರೀರಾಮ ನಿನ್ನ ಪಾದವ ತೋರು, ಮೋಹನ ಗುಣಧಾಮ ನಿನ್ನ ಮೋಹದ. ಶ್ರೀರಾಮ ನಿನ್ನ ಪಾದವ ತೋರು, ಅಜಭವ ಭೂಷಿತ ಗಜವರ ಭಾವಿತ, ಸುಜನರ ಸೇವಿತ ತ್ರಿಜಗವಂದಿತ. ಶ್ರೀರಾಮ ನಿನ್ನ ಪಾದವ ತೋರು,
ಮೋಹನ ಗುಣಧಾಮ ನಿನ್ನ ಮೋಹದ ಶ್ರೀರಾಮ ನಿನ್ನ ಪಾದವ ತೋರು ಅಂಗಜ ಪ್ರಮುಖ ಲವಂಗ ತುರಂಗ ತುಂಗ ವಿಕ್ರಮ ಶ್ರೀ ರಂಗ ವಿಠಲ ಅಂಗಜ ಪ್ರಮುಖ ಲವಂಗ ತುರಂಗ ತುಂಗ ವಿಕ್ರಮ ಶ್ರೀ ರಂಗ ವಿಠಲ ಶ್ರೀರಾಮ ನಿನ್ನ ಪಾದವ ತೋರು ಮೋಹನ ಗುಣಧಾಮ ನಿನ್ನ ಮೋಹದ ಶ್ರೀರಾಮ ನಿನ್ನ ಶ್ರೀರಾಮ ನಿನ್ನ ಶ್ರೀರಾಮ ನಿನ್ನ ಪಾದವ ತೋರು. ವಿಜಯಲಕ್ಷ್ಮಿಯವರ ಈಗ ಮುಂದೆ ನಿಮ್ ತಲೆ ಒಳಗ್ ಮತ್ತೇನಾರ ಮಾಡ್ಬೇಕನ್ನ ವಿಚಾರದೇನು ಇದೇ ರೀ ಸರ್, ಹೇಳ್ರಿ. ಇದೇ ರೀ. ನಾನು ಒಂದ್ ಏನಂದ್ರ ರೀ, ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದ್ ಕ್ಲಾಸ್ ತೆಗಿಬೇಕಂತ ಹೇಳಿ ಐತಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಅಂದ್ರೆ ಸ್ಟೂಡೆಂಟ್ಗಳಿಗೆ ಕಲಿಸೋದು. ನಮಗೂ ಒಬ್ರು ಸಪೋರ್ಟ್ ಮಾಡ್ತಾನಂತ ಹೇಳ್ಯಾರ್ರಿ, ಹೇಳ್ಯಾರ. ಅನಿತಾ ಸುಕರ್ ಅಂತ ಹೇಳಿ. ಅವ್ರ ಹೇಳೋಣ ಅಂದ್ರ ಮಾಡೋನ್ರಿ ಮೇಡಮ್, ನಂಗೂ ಯಾರು ಸಪೋರ್ಟ್ ಕೊಡೋರಿಲ್ಲ, ನೀವ್ ಇದ್ರಿ ಅಂದ್ರೆ ನಾವೊಂದ್ ತೆಗಿಯೋನ್ರಿ ಸ್ವಂತ ಅಂತ ಹೇಳಿ ಅಂದಾರ್ರಿ. ನೋಡೋನ್ರಿ, ದೇವ್ರ ನಮ್ಮ ಆಶೀರ್ವಾದ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದು ಯಾವ ಟೈಪ್ ಕಲಿಸೋದು ಹುಡುಗರಿಗೆ? ಅಂದ್ರೆ ಸ್ಟೂಡೆಂಟ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದ್ರಿ. ಅವ್ರು ಹೇಳ್ಕೊಡ್ತಾರ ಅವು ಅಡಿಗೆ ಯಾವ ರೀತಿ ಮಾಡೋದಂತ ಹೇಳಿ. ಅವ್ರ ಟೀಚರ್ಸ್ ಎಲ್ಲ ಟ್ರೈನಿಂಗ್ ಕೊಡ್ತಾರಲ್ರಿ ಸ್ಟೂಡೆಂಟ್ಗೆ. ಇದು ಎಷ್ಟು ದಿನದ ಇರ್ತದ? ಅದು 3 ತಿಂಗಳು ಕೋರ್ಸ್ ಇರ್ತೈತಿ ಅಂತ್ರಿ. 3 ತಿಂಗಳು 6 ತಿಂಗಳು ಕೋರ್ಸ್ ಹಿಂಗ್ರಿ. 3 ತಿಂಗಳು 6 ತಿಂಗಳು ಅವ್ರ ಸ್ಟೂಡೆಂಟಿಗೆ ಕೊಟ್ಟು ಅವ್ರಿಗೆ ಹೊರದೇಶಕ್ಕೆ ಅದು ತಗೋತಾರಂತ್ರಿ ಅಡಿಗೆ ಮಾಡಾಕ. ಅಲ್ಲಿ ಮಾಡೋದಂತ ಪ್ರಯತ್ನ ಮಾಡಾತೇವ್ರಿ. ನೋಡನ್ರಿ, ದೇವ್ರ ಆಶೀರ್ವಾದ. ಇದರಿಂದ ಅವ್ರಿಗೆ ಏನು ಉಪಯೋಗ ಅದ? ಅವ್ರಿಗೆ ಪೇಮೆಂಟ್ ಸಿಗುತ್ತೆ ಅಲ್ರಿ ಸರ್, ಸ್ಟೂಡೆಂಟ್ಗಳಿಗೆ ಜಾಬ್ ಹತ್ತಿರಂದ್ರ. ಜಾಬ್ ಹತ್ತದಂಗ ಅಂದ್ರೆ ಹೋಟೆಲ್ ಒಳಗೆ. ಹ್ಞೂನ್ರಿ. ಅದ ಈಗ ಅಡಿಗೆ ಮಾಡಾಕನು ಬೇಕಲ್ರಿ. ಅದು ಸ್ಟೂಡೆಂಟ್ ಬೇಕಲ್ರಿ. ಈಗ ಹೋಟೆಲ್ ಹಾಕಿರಂದ್ರ ಅಡಿಗೆ ಮಾಡೋರ್ ಬೇಕಲ್ರಿ. ಅವ್ರಿಗೆ ಈ ರೀತಿ ತರಬೇತಿ ಕೊಟ್ಟು ಕೆಲವೊಂದು ನಡೆಸ್ಬೇಕಂತ ಹೇಳಿ ಪ್ಲಾನ್ ಮಾಡಿದೇವ್ರಿ. ಅದ ನೋಡೋನ್ರಿ ಸರ್ ಮುಂದೆ. ಅದನ್ನೊಂದು ಗುರಿ ಇಟ್ಕೊಂಡೇವ್ರಿ, ಮುಟ್ಬೇಕಂತ ಹೇಳಿ ಐತ್ರಿ ಸರ್. ಈಗ ನೀವೆಲ್ಲ ಹೆಂಗ್ ಸಂಭಾಳಿಸ್ತೀರಿ? ಮನಿ ಸಂಭಾಳಿಸ್ಬೇಕು, ಇದನ್ನೆಲ್ಲ ಹೆಂಗ್ ಸಂಭಾಳಿಸ್ತೀರಿ? ಈಗ ಮನಿ ಸಂಭಾಳಿಸ್ಬೇಕಂದ್ರ ಮಕ್ಳು ದೊಡ್ಡವ್ರಾಗ್ಯಾರ್ರಿ, ಇಬ್ಬರದು ಮದ್ವೆ ಆಗೈತಿ. ಈಗ ನಾನು ಫ್ರೀ ಅದೇನ್ರಿ ಸರ್, ಏನಾದ್ರೂ ಸಾಧನೆ ಮಾಡ್ಬೇಕಂತ ಹೇಳಿ ನಾನು ಮಾಡ್ಬೇಕಂತ ನನ್ನ ಹೆಸರು ಉಳಿಸ್ಕೋಬೇಕು. ಈಗ ಈ ಸಮೃದ್ಧ ಜೀವನದಿಂದ ಹೆಸರು ಖರಾಬ್ ಮಾಡ್ಯಾರ್ರಿ, ಅದು ಉಳಿಸ್ಕೋಬೇಕಂತ ನಂದು ಆಸೆ ಇದೆ ರೀ. ಪರಿಶ್ರಮ ಜೀವಿಯಾಗಿ ಇರ್ಬೇಕು. ಹ್ಞೂನ್ರಿ. ಅಂದ್ರೆ ಚಟುವಟಿಕೆ ಒಳಗಿದ್ರೆ ನಾವು ನಮ್ಮ ಆರೋಗ್ಯನೂ ಚಲೋ ಇರ್ತದ, ಶುದ್ಧವಾಗಿರ್ತೀವಿ. ಹೌದ್ರಿ. ಮೈಂಡಿಗೆ ಒಂದು ಸಂತೋಷ ಇರ್ತದ. ಆಮೇಲೆ ನಮಗೊಂದು ಆತ್ಮ ತೃಪ್ತಿ ಇರ್ತೈತಿ. ನಾವ್ ಇದನ್ನ ಮಾಡಿದೇವಿ, ನಮ್ಮಿಂದ ಹಿಂಗ ಆತು ಅಂದ್ರೆ ಒಳ್ಳೇದಾಗ್ಬೇಕ್ರಿ, ಕೆಟ್ಟದಾಗ್ಬಾರ್ದಂತ ನನ್ನಿಂದ ಯಾರಿಗೂ ನನಗ್ ಕೆಟ್ಟದಾಗ್ಲಿ ನಡೀತೆ, ಇನ್ನೊಬ್ರಿಗೆ ನನ್ನಿಂದ ಕೆಟ್ಟ ಆಗ್ಬಾರ್ದಂತ ನಾನು ಯೋಚನೆ ಮಾಡ್ಕೋತ ಹಂಗೆ ದುಡ್ಕೋತ ಬಂದೇನ್ರಿ. ಆದ್ರೂ ನಮಗ್ ಮೋಸ ಮಾಡಿಬಿಟ್ರಿ ಸರ್. ಅದಾಗ್ಬಾರ್ದು, ಇನ್ ಮುಂದೆ ಇದನ್ನ ಮಾಡ್ಕೊಂಡು ಅದ್ ನಮಗ್ ಗೊತ್ತಾಗ್ಲಿಲ್ರಿ ಸರ್. ಗೊತ್ತಾಗಿರ ನಾವ್ ಯಾಕೆ ಮಾಡ್ತಿದ್ವು ಅಲ್ರಿ, ಮಾಡ್ತಿರ್ಲಿಲ್ಲ. ಇನ್ನೆಷ್ಟು ಈ ನೋಟ್ ಬ್ಯಾನ್ ಆತನ ಎಲ್ಲಾ ಕಂಪ್ನಿಗಳು ಬಂದದು ರೀ ಸರ್. ಎಲ್ಲಾ ಜನ ಹಾಕ್ಯಾರ್ರಿ, ನಾವು ಒಬ್ರು ಅಂತ ಒಳ್ಳೆ ವಿಚಾರಗಳನ್ನ ನಿಮ್ಮ ಕಾರ್ಯಗಳೆಲ್ಲ ಯಶಸ್ವಿ ಆಗ್ಲಿ ನಮ್ಮೂರ ಬಾನುಲಿ ಕೇಂದ್ರದಿಂದ ನಾವ್ ಹೇಳ್ತೀವಿ. ಈಗ ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ನನ್ಗ ಬಹಳ ಸಂತೋಷ ಆಗ್ಯದ. ಸಂತೋಷ ಆತ್ರಿ, ನನಗೂ ಬಾಳ ಸಂತೋಷ ಆತ್ರಿ. ನನ್ನ ವಿಷಯಗಳನ್ನೆಲ್ಲ ಹಂಚ್ಕೊಂಡಿ ನಾನು ಏನ್ ಮಾಡ್ಬೇಕಂತೇಳಿ ಸಂತೋಷ ಆತ್ರಿ. ಹೆಣ್ಮಕ್ಳು ಧೈರ್ಯ ಬರ್ಲಿ. ಎಲ್ಲಾ ನಂದು ಏನ್ ನನ್ ಜೀವನದಾಗ ಏನ್ ನಡೆದಿತ್ತ ಅದನ್ನೆಲ್ಲ ಹೇಳ್ಕೊಂಡೇನ್ರಿ. ಅದ ಯಾರಿಗ್ ಸರಿ ಅನ್ಸುತ್ತೆ, ಯಾರಿಗ್ ತಪ್ಪ ಅನ್ಸುತ್ತೆ ಗೊತ್ತಿಲ್ಲ ರೀ. ಫುಲ್ ಕಷ್ಟದಿಂದ ಸಣ್ಣಾಗಿದ್ದಂಗ ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರು ರೀ, ರಜಾ ಇದ್ದಾಗ ನಾವು ಕೂಲಿ ಮಾಡಕ್ ಹೋಗ್ತಿದ್ವಿ ರೀ. ಕರೆ ಹೇಳೋದಂದ್ರ ರೀ, ಅವಾಗ ಬರೀ 2 ರೂಪಾಯಿ ನಮಗ್ ಮಜೂರಿ ಕೊಡ್ತೀರಿ ಆವಾಗಿನ ಕಾಲದಾಗ ರೀ. ನಮ್ ತಾಯಿ ಏನ್ ಮಾಡ್ತೇಳು, ಮನ್ಯಾಗ ಎಲ್ಲಿ ಇರೋದು ಹೆಣ್ಮಕ್ಳದ ಅಂತ ಹಿಂಬಾಟ್ ಕರ್ಕೊಂಡ್ ಹೋಗ್ಬಿಡ್ತೇವ್ ಜೊತೆಗಿರಿ. ನಾವು ಅಲ್ಲಿ ಕೆಲಸ ಮಾಡಿದೇವ್ರಿ ಹೊಲ್ದಾಗ ಎಲ್ಲಾರ್ರಿ. ಯಾರ ಕಡೆ ಬೇಡಿಲ್ರಿ, ದುಡಿದೇವ್ ನಾವು ಉಂಡೇವ್ರಿ. ದೊಡ್ಡ ಮಾತಲ್ಲ. ಹೌದೌದ್ರಿ. ನಮ್ದು ಏನು ಇಲ್ಲ ಅಂದ್ರು ನಾವು ಭೂಮಿ ಮೇಲೆ ದುಡಿದೇವು, ನಾವು ಊಟ ಮಾಡಿದೇವ್ರಿ. ಯಾರ ಕಡೆ ಕೊಡ್ರಿ ನಮಗ್ ಕಡಿಮೆ ಇದೆ ಅಂತ ಹೋಗಿಲ್ರಿ, ಯಾರ ಹತ್ರನೂ ಹೋಗಿಲ್ರಿ. ಇನ್ನ ಈಗ ಯಾರು ಬಂದ್ರು ನಾನು ನಮ್ಮ ಮನೆಗೆ ಯಾರು ಬಂದ್ರು ಊಟ ಮಾಡ್ಸದ್ಲಿ ಹಂಗ ಕಳ್ಸೋದಿಲ್ರಿ, ಯಾವಾಗೂ ಬರ್ಲ್ರಿ ಅವ್ರು. ಯಾರಿಗೂ ಇದು ಮಾಡೋದಿಲ್ರಿ. ನನ್ ಕಷ್ಟದವ್ರ ಜೊತೆನ ಅವ್ರು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಂತ ನಾ ಎಲ್ಲಾರನು ಜೊತೆ ಗೂಡ್ಸ್ಕೊಂಡು ಹೋಗಾಕ ನೋಡ್ತೇನ್ರಿ ಸರ್. ಆದ್ರೆ ಅದ್ರಾಗ ನನ್ನ ಹಿಂದೆ ಕೆಲವೊಬ್ರು ಇದನ್ನ ದುರುಪಯೋಗ ಮಾಡ್ಕೊಂಡ್ರಿ. ನಮ್ದ ಮಾಡ್ಕೊಲ್ರಿ ಅರಿವು ನಿಮಗ್ ಗೊತ್ತದ. ಹ್ಞೂನ್ರಿ. ಹಿಂಗಾಗಿ ಆ ಅತಿಥಿ ಸತ್ಕಾರ ಮಾಡ್ತೇವ್ರಿ. ಯಾವಾಗೂ ಬರ್ಲ್ರಿ. ನಮ್
ನಮ್ದು ಮಣಿ ಚಿಕ್ಕದಾಗಿರ್ಬೇಕು ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ಹಂಗೆ ಅದೇವ್ ನೋಡ್ರಿ ನಾವು. ಅಂದ್ರೆ ಬಡತನದಿಂದನ ಬಂದೇವ್ರಿ. ಬಡತನದಿಂದ ನಾವ್ ಏನ್ ತಿಂತೇವ್ರಲ್ಲ ಅವ್ರಿಗೇನ್ ಸ್ಪೆಷಲ್ ಮಾಡೋದಿಲ್ರಿ. ನಾವ್ ಏನ್ ತಿಂತೇವ ಅದನ್ನ ಹಂಚ್ಕೊಂಡು ತಿನ್ನೋದು, ಅದು ತಾನೇ ರುಚಿ. ಅದನ್ನ ಹಂಚ್ಕೊಂಡು ತಿಂತೇವ್ರಿ. ಪ್ರೀತಿಯಿಂದ ಏನ್ ಕೊಟ್ರು ರುಚಿ ಆಗ್ತದೆ. ರುಚಿ ಹತ್ತೈತ್ರಿ, ಅದನ್ನ ಮಾಡ್ತೇವ್ರಿ. ಮತ್ತೆ ಇಷ್ಟೆಲ್ಲ ನಮ್ಮನ್ನ ಕೇಳಿದ್ದಕ್ಕ ನಿಮ್ಗ ತುಂಬ ಹೃದಯದ ವಿಜಯಲಕ್ಷ್ಮಿ ಅವರ ನೀವು ಎಲ್ಲ ಹಿಂಗ ನಿಮಗೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಾವು, ನಮಗ್ ಸಂತೋಷ ಅನ್ನಿಸ್ತದ. ಒಳ್ಳೆ ಸಮಾಜ ಸೇವೆಗೆ ಪ್ರಶಸ್ತಿಗಳವ ಎಲ್ಲ. ನೀವು ಬೇಕಾದಷ್ಟು NGO ಒಳಗೆ ದುಡಿದಿರಿ. ಈಗ ಭಾರತ ಸರ್ಕಾರದ ಮಾನವ ಹಕ್ಕುಗಳೊಳಗ ನಿಷ್ಠೆಯಿಂದ ದುಡಿತಾ ಇದ್ದೀರಿ. ದುಡ್ಯಾತೇನ್ರಿ, ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೊಂಟಿರಿ. ಹ್ಞೂನ್ರಿ, ಎಲ್ಲಾ ಜವಾಬ್ದಾರಿ ನೀವೇ ಹೊತ್ತೀರಿ. ಹೌದ್ರಿ. ಹಿಂಗಾಗಿ ನಿಮ್ಮೇಲೆ ಒಂದು ಏನೋ ಒಂದು ಸಂಸ್ಥೆಯ ಬೆಳವಣಿಗೆ ಆಗ್ಲಿದ್ರಿ. ಆಯ್ತ್ರಿ ಸರ್, ಮಾಡಾತೇನ್ರಿ. ನಂದ್ ಅಂತ ಹೇಳಿ ಮಾಡ್ಕೊಂಡು ಹೊಂಟೇನ್ರಿ. ಈ ಫಲ ಇದನ್ನ ಕೊಡೋದು ದೇವ್ರಿಗೆ ಬಿಟ್ಟು, ದೇವ್ರು ಕೊಡ್ತಾನ. ಹೌದಿಲ್ರಿ? ಯಾವ ಫಲಾಪೇಕ್ಷೆ ಇಲ್ಲ, ದುಡಿದ್ರೆ ತಾನಾಗಿ ಫಲ ಬರ್ತೈತ್ರಿ. ಅದ್ರೊಳಗೆ ನಮಗೆ ನಂಬಿಕೆ ಇರ್ಬೇಕಿತ್ತು. ಅಷ್ಟ ರೀ, ನಂಬಿಕೆ, ಶ್ರದ್ಧಾ, ನಂಬಿಕೆ. ನಾ ಎಲ್ಲೂ ಹೋಗ್ಲ್ರಿ, ನನ್ನ ಎಲ್ಲಾ ಮಾಡ್ಕೋತೇನ್ರಿ. ಇದನ್ನ ಮಾಡ್ಬೇಕು ಅನ್ನೋದ್ರಿ. ಕಸ ಹೊಡ್ಕೋತೇನ್ರಿ, ಅಡಿಗೆ ಮಾಡಿ ಹಾಕ್ತೇನ್ರಿ. ಯಾರು ಬಂದವ್ರಿಗೆ ಅವ್ರಿಗೆ ಊಟ ಮಾಡಿ ಕಳಿಸ್ತೇನ್ರಿ, ಚಾ ಮಾಡ್ತೇನ್ರಿ. ಇದನ್ನ ಮಾಡ್ಬೇಕು ಇದನ್ನ ಮಾಡ್ಬಾರ್ದು ಅನ್ನೋದಿಲ್ರಿ. ನಾ ಮಾಡ್ತೀರಿ, ಎಲ್ಲಾ ಮಾಡ್ತೇನ್ರಿ. ಈಗ ಅದಕ್ಕೆ ನಮಗೂ ಖುಷಿ ಆಯ್ತು. ನಮ್ಮೂರ ಬಾನುಲಿಗೆ ಬಂದ್ರು, ಹ್ಞೂನ್ರಿ. ನಿಮ್ ಮನಸ್ಸಿನೊಳಗಿಂದ ಎಲ್ಲಾ ಸುದ್ದಿ ಹೇಳಿದ್ರಿ. ಹ್ಞೂನ್ರಿ, ಕಷ್ಟದಿಂದ ಬಂದ್ರಿ, ಇವಾಗ ಆರಾಮಿದ್ದೀನ್ರಿ ಸರ್ ಅಂತ ಹೇಳಿದ್ರಿ. ಈಗ ಆರಾಮದೇನ್ರಿ. ಎಷ್ಟೆಷ್ಟು ಕೆಲಸ ಮಾಡಿರಿ, ಸಮಾಜಮುಖಿ ಕೆಲಸ ಮಾಡಿರಿ. ಇನ್ನೂ ಹೆಚ್ಚಿಗೆ ಮಾಡ್ರಿ. ಆ ಜವಾಬ್ದಾರಿಗಳು ನಿಮಗೆಲ್ಲ ಹೆಚ್ಚಾಗ್ತಾವ. ಪ್ರಶಸ್ತಿ ಬಂದಿಂದ ಹೆಚ್ಚಿಗೆ ಮಾಡ್ರಿ. ಆಮೇಲೆ ಇದ್ರೆ ಈಗ ಏನಾಗ್ತದೆ, ಈಗ ಸಮಯದ ಮಾತು ಕೇಳಬೇಕಾಗ್ತದೆ. ಹೌದೌದ್ರಿ, ಗೊತ್ತಾತು. ಹ್ಞೂನ್ರಿ. ಈಗ ಸಮಯದೇವಿ ಮಾತು ಕೇಳ್ಬೇಕಾದ್ರೆ ನಾವು ಕಾರ್ಯಕ್ರಮ ಮುಗಿಸ್ಬೇಕು. ಆಯ್ತ್ರಿ ಸರ್. ಇಲ್ಲಿ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು ಅಂದ್ರೆ ಏನಾಗ್ತದೆ, ನಮ್ಮ ಮಾತುಗಳು ಉಳ್ಕೋತಾವಿದ್ರೆ. ಇದೊಂದು ಹೇಳಿದ್ರೆ ಉತ್ತಮ ಆಗ್ತಿತ್ತು, ಇದೊಂದು ಹೇಳಿದ್ರೆ ಚಲೋ ಆಗ್ತಿತ್ತು ಅಂತೀವಿ. ಇರ್ಲಿ, ಉಳ್ಕೊಳ್ಳಿ. ಆ ವಿಶೇಷ ಟೈಮ್ದಾಗ ಮಾತಾಡಕ್ ಬರ್ತೈತಿ ಅಲ್ರಿ. ಆಮೇಲೆ ಜಾನಪದ ಧರ್ತಿ ಹೇಳ್ತಾಳಿದ್ರ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ. ಹಂಗ ವಿಜಯಲಕ್ಷ್ಮಿ ದೇಸಾಯಿ ಅವರು, ಡಾಕ್ಟರ್ ಸಿಂಗ್ ಜೋಶಿ ಅವರು ಜೋಳ ತಗೊಂಡ್ ಬಿಸ್ಕೋತ್ ಕೂತೀವಿ ನಾವು. ಜೋಳ ಎಲ್ಲ ಹಾಡು ಭಾಳ ಉಳ್ದಾವು. ಮುಂದಿನ ಸಂಚಿಕೆ ಒಳಗೆ ಮತ್ತೆ ನಿಮ್ಮನ್ನು ಕರೆಸ್ತೀವಿ, ಮಾತಾಡೋಣ, ಹೊಸ ವಿಷಯದೊಂದಿಗೆ ಮತ್ತೆ ಮಾತಾಡೋಣ ಅಂತ. ಈಗ ನಾವು ಕಾರ್ಯಕ್ರಮ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ನಿಮ್ಮ ನಮನಗಳನ್ನು ಹೇಳಿ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು ಸರ್.